ಇಲ್ಲ ಈಗ ಹೆಂಗೆ ಗೊತ್ತಾ, ಅಳಿಸೋದು ಈಸಿ, ನಗ್ಸೋದು ತುಂಬ ಕಷ್ಟ. ಬಟ್ ಇವ್ರು ಎಷ್ಟು ಚೆನ್ನಾಗಿ ನಗ್ಸಿದ್ದಾರೆ ಅಂದರೆ ಅದು ಉತ್ತರ ಕರ್ನಾಟಕ ಭಾಷೆ ತಾಕತ್ತು ಹೌದು, ಆ್ಯಂಡ್ ನಿಮ್ಮ ಮನೆಯ ತಾಕತ್ತು ಹೌದು. ನಂದು ಫಸ್ಟ್ ಸಿನಿಮಾ ಏನಿದ್ರು ನಾನು ನಮ್ಮ ಮನೆ ಭಾಷೆದಾಗೆ ಮಾಡವ ಅಂತ. ಸೊ ಹಿಂಗಾಗಿ ಮಾಡ್ಯಾನ. ಅಮ್ಮ ಹಂಗಲ್ಲಮ್ಮ, ಅಮ್ಮ ಹಿಂಗೆ ಮಾಡಬಾರ್ದಮ್ಮ, ಅಮ್ಮ ಹಂಗೆ ಹೇಳ್ಬೇಕಂತ ಅವ ಹೇಳ್ತಾನೆ. ಡೈರೆಕ್ಟರ್ ಅಲ್ಲ ಮಾಮ. ಅವನದೊಂದು ಚಟ ಇತ್ತು, ಏನು ತರಲಿಲ್ಲ ಅಂದ್ರೂ ಒಂದು ದುರುಡಿ ಬುಟ್ಟಿಯಷ್ಟು ಮಲ್ಲಿಗೆ ಹೂ ತೊಗೊಂಬರ್ತಿದ್ದ. ಲಿಟ್ರಲಿ ಒಂದು ಬುಟ್ಟಿ ಮಲ್ಲಿಗೆ, ಒಂದು ಬುಟ್ಟಿ ಕನಕಾಂಬರ. ಹೆಣ್ಮಕ್ಳು ಬುದ್ಧಿ ಮೊಣಕಾಲು ಕೆಳಗೆ ಅಂತೇಳಿ ಹೆಣ್ಮಕ್ಳನ್ನ ಆಡ್ಕೊಳಕ್ಕೆ ಅವ್ರಿಗೇನು ತಿಳಿತೈತೆ ಅನ್ನಕ್ಕೆ ಮಾತಾಡ್ತಾರೆ ಎಲ್ಲರೂ. ವಿಷ್ಣುವರ್ಧನ್ ಅವರು ನಿಮ್ಮ ಅಭಿಮಾನಿ ಅಂತ. ಸರ್ ನೀವು ಕಾಲು ಎಳಿತೀರಾ ಅಂದೆ. ಇಲ್ಲಮ್ಮ ನಿಜವಾಗ್ಲೂ ಅಂದರು. ಖುಷಿಯಾಗೋಯ್ತು ವಾ ಅಂಥೇಳಿ. TNS ಸರ್ ಮಗನ ಮದುವೆ ಇತ್ತು, ಸತ್ಯ ಅವ್ರದ್ದು. ಸೊ ಸರ್ ಕಾರ್ಡ್ ಕೊಡೋಕೆ ಹೋದಾಗ ದುರ್ಗೋಜಿ ಮತ್ತು ಮಂಗಳತ್ತೆ ಬಂದ್ರೆ ನಾ ಬರ್ತೀನಿ ಅಂತಂದ್ರಂತ ವಿಷ್ಣುವರ್ಧನ್. ಬಟ್ ನೋಡಿ ಹೆಂಗೆ ಮದುವೆ ಆಗ್ತಿದ್ದಂಗೆ ಆ ಕನೆಕ್ಷನ್. ಈ ಉತ್ತರ ಕರ್ನಾಟಕದ ಮಂದಿಗೆ ಬೆಂಗಳೂರು ಕನೆಕ್ಷನ್ಗಿಂತ ಜಾಸ್ತಿ ಮುಂಬೈ ಮತ್ತು ಹೈದ್ರಾಬಾದು ಆ ಕಡೆಗೆ ಜಾಸ್ತಿ ಇದು. ಆ ಬಾರ್ಡ್ರಲ್ಲಿರೋರ್ಗಂತೂ ಕಂಪ್ಲೀಟ್ ಬೆಂಗಳೂರು ಕನೆಕ್ಷನ್ಗಿಂತ ಜಾಸ್ತಿ ಆ ಕಡೆನೇ. ಹೌದು, ಯಾಕಂದ್ರೆ ನಮ್ಗೆ ಸಮೀಪ ಆಗ್ತೈತೆ ಅದು. ಹೌದು, ನಮಗೆ ಬಾಂಬೆ ಸಮೀಪ ಅಂದ್ರೆ ಬೆಂಗಳೂರು ಕಂಪೇರ್ ಮಾಡಿದ್ರೆ ಬಾಂಬೆ, ಪುಣೆ, ಕೊಲ್ಹಾಪುರ್ ಅವೆಲ್ಲ ಸಮೀಪ. ಹೌದು, ಹೀಗಾಗಿ ಆ ಕಡೆ ಹೋಗೋದು. ಆಮೇಲೆ ಬಾರ್ಡ್ರಿಗೆ ಬರ್ತೈತಲ್ರಿ, ಈ ಸೊಲ್ಲಾಪುರ ಈ ಕಡೆ ಬಂದ್ರೆ ಬಿಜಾಪುರಕ್ಕೆ, ಈ ಕಡೆ ಸೊಲ್ಲಾಪುರ ಬಾರ್ಡ್ರು, ಆ ಕಡೆಯಿಂದ ಹೋದ್ರೆ ಕೊಲ್ಹಾಪುರ ಬಾರ್ಡ್ರು. ಹಾಗಾಗಿ ಉತ್ತರ ಕರ್ನಾಟಕದ ಮಂದಿಗೆ ಮಹಾರಾಷ್ಟ್ರ ಬೆಂಗಳೂರಿಗಿಂತ ಹತ್ರ. ಆ್ಯಕ್ಚುಲಿ ಅಶೋಕ್ ಮಾಮ ಬೆಂಗಳೂರಾಗಿದ್ದು ಅಲ್ಲಿ ಬರ್ತಾನಂದ್ರೆ ನಾವ್ಗೇನೋ ಬೆಂಗಳೂರಿಗೆ ಹೋಗ್ತಾನಂದ್ರೆ ನಾವು ಯಾವುದೋ ಫಾರಿನ್ಗೆ ಹೋಗ್ತಾನ ಅನ್ನೋರು ಗೊತ್ತು. ಅಶೋಕ್ ಮಾಮ ಬೆಂಗಳೂರಾಗ ಅದನ್ನು ಗೊತ್ತು ಅಂತ ಮಾತಾಡ್ತಿದ್ವಿ. ನಿಮಗೆ ಪೂನಾ ಹಂಗೆ ಅನ್ಸಲ್ಲ, ಮುಂಬೈ ಹಂಗೆ ಅನ್ಸಲ್ಲ, ಬೆಂಗಳೂರು ಹಂಗೆ ಅನ್ಸುತ್ತೆ. ಹೌದು ಅಲ್ವಾ? ಓಕೆ, ಮುಂಬೈ ಜೀವನ ಶುರು ಆಯ್ತಲ್ಲ, ಅಲ್ಲಿಂದ ನನಗೆ ಅದು ತುಂಬ ಕುತೂಹಲ ಇರೋದು. ಯಾಕಂದರೆ ನಿಮ್ಮದು ಲೈಫಲ್ಲಿ ಒಂದು ದೊಡ್ಡ ಚೇಂಜ್. ಆ ಮುಂಬೈ ಅನ್ನೋದೇ ಹಂಗೋ ಏನೋ ಗೊತ್ತಿಲ್ಲ, ಅದು ಒಂದು ಕಡೆಗೆ ಓಪನ್ ಜಗತ್ತು. ಅಂದರೆ ಎಂಟ್ರೆನ್ಸ್ ನನ್ನ ಇಮ್ಯಾಜಿನಲ್ಲಿ ಮುಂಬೈ ಅಂದರೆ ಅಥವಾ ಸಮುದ್ರ ತೀರ ಇರೋ ಯಾವುದೇ ಸಿಟಿ ಆಗಲಿ, ಊರಾಗಲಿ, ಹಳ್ಳಿ ಆಗಲಿ, ಅದು ಪ್ರಪಂಚದ ಎಂಟ್ರೆನ್ಸ್ ಅನ್ನೋ ಥರ ಇರುತ್ತೆ ನನಗೆ. ಕರೆಕ್ಟ್. ಅದೇನೋ ಆ ಸಮುದ್ರ ಅಂದ್ರೇ ಅಷ್ಟು ಇಷ್ಟ. ಅದು ಬಿಡಿ, ಅದು ಎಲ್ಲಾದರೂ ಇರಲಿ, ಅದು ನಮ್ಮ ಭೂಮಿಗೆ ಒಂದು ಓಪ್ನಿಂಗು, ಅದೊಂದು ಬಾಗಿಲು, ಅದೊಂದು ಹೆಬ್ಬಾಗ್ಲು, ಅಲ್ಲೇನೋ ಓಪ್ನಿಂಗ್ ಇದೆ ಅನ್ನೋ ಥರ ಫೀಲ್ ಆಗ್ತಿರುತ್ತೆ ನನಗೆ. ಅಂಥದ್ದೊಂದು ಊರು ನಿಮ್ಮ ಜೀವನನ ಇಷ್ಟೊಂದೆಲ್ಲ ಬದಲಾವಣೆ ತಂತು. ಹೌದು, ನಂಗೆ ಇದೇ ಕುತೂಹಲ ಅನಿಸೋದು. ಮನೆಯಲ್ಲೇ ರಂಗಭೂಮಿ ಇದ್ದೂ ಕೂಡ ಇಷ್ಟು ವರ್ಷ ಕಾದು ಆಮೇಲೆ ಅದು ನಿಮ್ಮ ಲೈಫಲ್ಲಿ ಒಂದು ಸ್ಟೆಪ್ನ ತಗೊಂಡು ಬಂದಿದ್ದು ಮುಂಬೈಯಲ್ಲಿ ಅಂದರೆ ವಂಡರ್ಫುಲ್ ಅದು. ಸೊ ಆ ಜರ್ನಿ ಹೇಳಿ, ಅಲ್ಲಿಂದ ಶುರುವಾಯ್ತದು. ಮುಂಬೈಗೆ ಬಂದಾಗ ನನ್ನ ಮದುವೆಗೆ 10 ವರ್ಷ ಆಗಿತ್ತು. ಸೊ ಅದಕ್ಕೂ ಮೊದಲು ಪುಣೆ, ಶಿರ್ಡಿ ಎಲ್ಲ ಇದ್ವಿ. ಅಷ್ಟೊತ್ತಿಗೆ ಮನೆ ಜವಾಬ್ದಾರಿ ಎಲ್ಲ ನಾನು ಮುಗಿದಿದ್ದು. ಅಂದ್ರೆ ನನ್ನ ಮದುವೆ ಆಗಿ 2 ವರ್ಷಕ್ಕೆಲ್ಲ ನಮ್ಮ ಮಾವನವ್ರು ತೀರ್ಕೊಂಡ್ರು, ನಮ್ಮ ಮನೆಯವ್ರ ತಂದೆ ತೀರ್ಕೊಂಡಿದ್ದಕ್ಕೆ ಅಷ್ಟು ಜವಾಬ್ದಾರಿ ಇವ್ರ ಮೇಲೆ ಬಿತ್ತು. ಇಂಡೈರೆಕ್ಟಾಗಿ ನನ್ನ ಮೇಲೆ ಬಿತ್ತು ಅಥವಾ ಡೈರೆಕ್ಟಾಗಿ ನನ್ನ ಮೇಲೆ ಬಿತ್ತು. ಇನ್ನು ಇಬ್ಬರು ನಾದ್ನೀರು, ಒಬ್ಬ ಮೈದ್ನ, ಅವ್ರದ್ದು ಓದು, ಮದುವೆ, ಮತ್ತೊಂದು ಅಂತೆಲ್ಲ ಇತ್ತು. ಅದೆಲ್ಲ ಒಂದು ಹಂತಕ್ಕೆ ಬಂದಾದಮೇಲೆ ನಂಗೆ ಖಾಲಿ ಇದ್ದು ಅಭ್ಯಾಸ ಇಲ್ಲ. ಬಹುಶಃ ಈಗ ಸ್ವಲ್ಪ ಖಾಲಿ ಇರ್ತೀನಿ ಅಂತ ಅನ್ಸುತ್ತೆ. ನಂಗೆ ಖಾಲಿ ಇದ್ರೆ ಭಾಳ ಅನ್ಕಂಫರ್ಟ್ ಫೀಲ್ ಮಾಡ್ತೀನಿ. ನಂಗೆ ಖಾಲಿ ಇರೋದಂದ್ರೆ ಏನಾದರೂ ಒಂದು ಎಂಗೇಜ್ ಆಗಬೇಕು ಅಂಥದ್ರಾಗ ಅಷ್ಟು ವರ್ಷ, ಒಂದು 10 ವರ್ಷ ಸಂಸಾರದಾಗ ಬ್ಯುಸಿ ಇದ್ದೆ. ಸಡನ್ನಾಗಿ ಮಕ್ಕಳು ಸ್ಕೂಲಿಗೆ ಹೋಗಕತ್ರು, ಅವು ಜವಾಬ್ದಾರಿ ಕಮ್ಮಿ ಅದು, ಏನು ಮಾಡಬೇಕು ತಿಳಿಲಾರ್ದಂಗೆ ಆಯಿತು. ಆವಾಗ ಮುಂಬೈ ಒಳಗೆ ಗೋರೆಗಾಂವ್ ಕರ್ನಾಟಕ ಸಂಘ ಅಂತ ಐತಿ. ನಾವು ಮುಂಬೈ ಬಗ್ಗೆ ಮಾತಾಡ್ಬೇಕಂದ್ರೆ ಮೊದಲು ನಮ್ಮ ತಲೆಯೊಳಗೆ ಬಹುಶಃ ಎಲ್ಲ ಕನ್ನಡಿಗರು ಅಲ್ಲಿಯ ಕನ್ನಡ ಸಂಘಗಳು ನೆನಪಾಕ್ಕವು. ಹಂಗೆ ಒಂದು ಗೋರೆಗಾಂವ್ ಕರ್ನಾಟಕ ಸಂಘ, ಅಲ್ಲಿಗೆ ಹೋಗಿದ್ದೆ. ಅದಕ್ಕೂ ಮೊದಲು ಕರ್ನಾಟಕ ಸಂಘ, ಮಾತುಂಗ ಕರ್ನಾಟಕ ಸಂಘ, ಅಲ್ಲಿ ಹೋಗಿದ್ದೆ. ಅಲ್ಲಿ ಅದಾದ್ರ ಮೂಲಕ ಗೋರೆಗಾಂವ್ಗೆ ಹೋದೆ. ಅಲ್ಲಿ ಒಂದು ವರ್ಕ್ಶಾಪ್ ನಡೀತೈತಿ ಅಂತ, ನಾಟಕದ ವರ್ಕ್ಶಾಪ್ ನಡೆಯಾಕತ್ತೈತಿ ಅಂತ ಗೊತ್ತಾಯಿತು. ನಮ್ಮ ಮನೆಯವ್ರಿಗೆ ಕೇಳಿದೆ, ರೀ ನಾ ಹೋಗಿ ಅಟೆಂಡ್ ಮಾಡಲಿ ರೀ ಅಂತ. ಏನು ಮಾಡ್ತಿ ಹೋಗಿ ಅಂದರು. ಇಲ್ಲ ಹೋಗ್ತೀನಿ, ಈ ಮನೆಯಾಗಿದ್ದು ಏನು ಮಾಡಲಿ ನಾನು, 3 ದಿನದ ಕೋರ್ಸ್ ಅದು. ಸರಿ 3 ದಿನ ಅಲ್ಲ ಹೋಗ್ಲಿ ಬಿಡು ಪಾಪ ಅಂದ್ಕೊಂಡ್ರು ಅವರು, ಅವ್ರಿಗೆ ಗೊತ್ತಾಗಲಿಲ್ಲ ಅದು 3 ದಿನ ಅಲ್ಲ 100 ದಿನ ಆದರೂ ಮುಗಿಯಲ್ಲ. ಅದು ಪಾಪ ಅವ್ರಿಗೂ ಗೊತ್ತಿರಲಿಲ್ಲ, ಇನ್ಫ್ಯಾಕ್ಟ್ ನನಗೂ ಗೊತ್ತಿರಲಿಲ್ಲ. ಹೋದೆ, ವರ್ಕ್ಶಾಪ್ ಅಟೆಂಡ್ ಮಾಡಿದೆ. ಮಾಡಿದ್ಮೇಲೆ
ವರ್ಕ್ಶಾಪ್ ಗೊತ್ತಲ್ಲ ನಿಮ್ಮ ನಾಟಕದ ವರ್ಕ್ಶಾಪ್ ಅಂದರೆ ಎಲ್ಲ ಕಲಿಸ್ತಾರೆ ಅವರು ಆ್ಯಕ್ಟ್ ಮಾಡಿಸ್ತಾರೆ ನೋಡ್ತಾರೆ ಕಲಿಸ್ತಾರೆ ಅನ್ನೋದಕ್ಕಿಂತ ಮೇಕಪ್ ಗೀಕಪ್ ಎಲ್ಲ ಕಲಿಸ್ಕೊಡ್ತಾರೆ. ಸೊ ಆ್ಯಕ್ಟಿಂಗ್ ಮಾಡಿಸ್ತಾರೆ ನಮ್ಮ ಕಡೆಯಿಂದ. ಅಲ್ಲಿ ನಾನು ಆ ವರ್ಕ್ಶಾಪ್ ಒಳಗೆ ನನ್ನ ಪರ್ಫಾರ್ಮೆನ್ಸ್ ನೋಡಿ ಅಲ್ಲಿ ತಂಡದವ್ರು ಸಾದಯ ಅಂತ ಭಾಳ ಸೂಕ್ಷ್ಮ ಮನಸ್ಸಿನ ನಿರ್ದೇಶಕ ಬಾಂಬೆದಾಗ ಮತ್ತು ಒಳ್ಳೆ ನಾಟಕಕಾರ. ಅವ್ರು ಕೇಳಿದ್ರು ನನ್ನ ನಾಟಕದಾಗ ನೀವು ಆ್ಯಕ್ಟ್ ಮಾಡ್ತೀರೇನೋ ಅಂಥೇಳಿ. ಸೊ ಖುಷಿಯಾಗಿಬಿಡ್ತು. ಅವಾಗ ಸಣ್ಣಕ್ಕಿದ್ದಾಗಿಂದ ಕನಸು ಈಗ ಈಡೇರಿಸ್ಕೋಬೋದು ಅಂತ. ಮದುವೆ ಆದಮೇಲೆ ಹೆಣ್ಮಕ್ಳಿಗೊಂದು ಫ್ರೀಡಮ್ ಸಿಗ್ತೈತಂತಾನೆ. ಅಪ್ಪ ಅವನ ಹತ್ರ ಇದ್ದಾಗಿಂದ ಮಾತು ಬೇರೆ, ಅಲ್ಲಿ ಸಿಗೋ ಫ್ರೀಡಮ್ ಬೇರೆ ರೀತಿ ಆದ್ರೆ, ಸೊ ಮದುವೆ ಆದಮೇಲೆ ಸಿಗುವಂಥ ಫ್ರೀಡಮ್ ಇನ್ನೊಂದು ರೀತಿದು. ಇಲ್ಲಿ ನಂದು ಅಂತ ಇರ್ತದೆ, ಅಲ್ಲಿ ನಾವೇನೋ ಸಣ್ಣ ಮಕ್ಕಳು ಅಂತ ಇರ್ತೀವಿ, ನಾವೇನೋ ಅಪ್ಪ ಅವನ ಕೈಯಾಗಿದ್ದವರು ಸಣ್ಣವರು ಅಂತೆಲ್ಲ ಇರುತ್ತೆ. ಇಲ್ಲಿ ನಾವು ದೊಡ್ಡವರಾಗೀವಿ, ನಂದ ಸಂಸಾರ ಐತಿ, ನಂದು ಜವಾಬ್ದಾರಿ ಐತಿ. ಸೊ ಇಲ್ಲಿರುವಂಥ ಒಂದು ಸ್ವಾತಂತ್ರ್ಯ ಬೇರೆ. ನನ್ನ ಗಂಡ ಕೇಳಿದೆ ಹ್ಞೂ ಅಂದರು. ಆಮೇಲೆ ನಾಟಕಕ್ಕೆ ಅಂದ್ಕೊಳ್ಳಿ ಯಾಕೆ ಬೇಕು ಅಂದ್ರೆ ಫಸ್ಟ್ ಬೇಕಂದ್ರೆ ಕೇಳಿದ್ದು ಯಾಕೆ ಹೋಗ್ತಿದ್ದಿನ ರಿಹರ್ಸಲ್ಗೆಲ್ಲ ಹೋಗ್ಬೇಕಾಕತಿ, ಹುಡುಗರಿಗೆ ಇದು ಆಕತಿ, ಮನ್ಯಾಗಿರು ಹೈರಾಣ ಅಕ್ಕಿ, ಹುಡುಗರಿಗೆ ಮನ್ಯಾಗ ಹೋಮ್ವರ್ಕ್ ಹೇಳ್ಕೊಂಡು ಇರು ಅಂತ. ಇದೊಂದ ಅಂತ. ಸೊ ಒಂದಿಷ್ಟು ದಿನ ಅವ್ರನ್ನ ಕನ್ವಿನ್ಸ್ ಮಾಡಿ ಕಡಿಕೆ ಆಯಿತು ಒಂದೇ ಸರಿ ಒಂದೇ ಅಂತ ಹೋದೆ. ಆ ಮೂಲಕ ನಾಟಕ 4 ಹುಡುಗ ಅಂತ. ಆಮೇಲೆ ಎಲ್ಲ ಕಡೆ ಹೇಳಿ ಅಗೇನ್ ಹೇಳ್ತೀನಿ, ಆ ನಾಟಕ ನಾವು ಒಪ್ಕೊಂಡಿದ್ದು ಸಹ ಡೈಲಾಗ್ ಭಾಳ ಕಮ್ಮಿ ಅದಾವೆ, ಮೂಕಿ ಪಾತ್ರ ಅನ್ನೋ ಕಾರಣಕ್ಕೆ ಡೈಲಾಗ್ ಮರ್ತು ಬಿಟ್ರೆ ಹೆಂಗೆ. ಮತ್ತು ಫಸ್ಟ್ ನಾಟಕ ಫಸ್ಟ್ ಟೈಮ್ ನಾಟಕ ಮಾಡತ್ತೀನಿ. ನೀವು ಹೆಂಗೆ ಹೇಳ್ತಿದ್ದೀರಾ ಅಂದರೆ ಅದರ ಡೈಲಾಗ್ ಇಲ್ಲ ಅಂತ ಒಪ್ಕೊಂಡ ಮೂಕಿ ಪಾತ್ರ. ಎಲ್ಲರೂ ನನಗೆ ಡೈಲಾಗ್ ಇಲ್ಲ ಸುಮ್ಮನೆ ಬಂದೋಗೋ ಪಾತ್ರ ಕೊಡ್ತಾರೆ ಅಂತ ಎಲ್ಲರೂ, ಈ ಸಿನಿಮಾನಲ್ಲಾಗಲಿ ಸೀರಿಯಲಲ್ಲಾಗಲಿ ರಂಗಭೂಮಿ ನಾಟಕ ಎಲ್ಲೇ ಆಗಲಿ, ನನ್ನೆಷ್ಟು ಡಮ್ಮಿ ಮಾಡಾಕ್ಬಿಟ್ಟವ್ರು, ಒಂದು ಡೈಲಾಗ್ ಕೊಟ್ಟಿಲ್ಲ ಗೊತ್ತಾ ಅಂತ ಅನ್ಕೊತಾರೆ. ಬಟ್ ನೀವು ಎಷ್ಟು ಹೆಮ್ಮೆಯಿಂದ ನಿಜ. ಹೆಂಗಂದ್ರೆ ಡೈಲಾಗ್ ಭಾಳಷ್ಟು ಡೈಲಾಗ್ ಇದ್ರೆ ಮರ್ತೀನಿ ಅಂದ್ರೆ ಅಸಹ್ಯ ಆಕತಿ. 4 ಮಂದಿ ಈಗ ಒಂದು ರಾಶಿ ಮಂದಿ ಎದುರಿಗೆ ಕುಂತಿರ್ತಾರೆ, 4 ಮಂದಿ ಮುಂದೆ ಅಸಹ್ಯ ಆಕತ್ತಲ್ಲ ಅನ್ನೋ ಕಾರಣಕ್ಕೆ ಅವ್ರು ಡೈರೆಕ್ಟರ್ ಹೇಳಿದ್ರು ಮೂಕಿ ಪಾತ್ರ ಅಂತ ಹೇಳಿ ಕನ್ವಿನ್ಸ್ ಮಾಡಿ, ಆಮೇಲೆ ಅರ್ಧ ರಿಹರ್ಸಲ್ ಆದಮೇಲೆ ಹೇಳಿದರೆ ಇಲ್ಲ ಕನಸಿಂದ ಒಂದು ಸೀನ್ ಐತಿ, ಅದರೊಳಗೆ 2 ಡೈಲಾಗ್ ಅದಾವು. ಆ 2 ಡೈಲಾಗು ಎದಿಗೆ ಜಲ್ ಅಂದಿತ್ತು. 2 ಡೈಲಾಗ್ ಹೇಳ್ಬೇಕಾ ನಾನು, ಆ 2 ಡೈಲಾಗ್ ಹೇಳ್ಬೇಕಾ ಅಂತ. ಬಟ್ ನಾಟಕ ಅದು ನನ್ನೊಳಗಿದ್ದ ಹಸಿವಿತ್ತಲ್ಲ ಅಭಿನಯಿಸ್ಬೇಕು ಅಂತ ಅನ್ನೋದು, ಆ ಮೂಕಿ ಪಾತ್ರ ನನ್ನೊಳಗೊಂದು ಕಾನ್ಫಿಡೆನ್ಸ್ ತುಂಬಿತು. ಅಂದರೆ ನಾಟಕ ಮುಗಿಸಿ ಸ್ಟೇಜಿಂದ ಕೆಳಗೆ ಇಳಿದು ಬಂದಮೇಲೆ ಮಂದಿ ಏನು ನನ್ನನ್ನು ಕರೆ ಮೂಕಿ ಅಂತ ನಂಬಿದ್ದೈತಲ್ಲ, ಅದು ನನ್ನ ಅಚೀವ್ಮೆಂಟು ಅಂತ ಅಂದ್ಕೊಳ್ತೀನಿ ನಾನು. ಅಥವಾ ನನ್ನೊಳಗೆ ಒಂದು ಕಾನ್ಫಿಡೆನ್ಸ್ ತುಂಬಿದ್ದದು. ಅವರೆಲ್ಲರೂ ಹೀಗೆಲ್ಲ ಮಾಡೋದು, ನಾನು ಥ್ಯಾಂಕ್ಸ್ ಅಂತ ಮಾತಾಡ್ತೀರಾ ನೀವು ಅಂತ. ನಂಗೆ ಆಶ್ಚರ್ಯ ಅವತ್ತು ಇವತ್ತು ಅನಿಸಿದ್ದು, ನಾನು ಕನಸು ಒಳಗೆ 2 ಡೈಲಾಗ್ ಹೇಳ್ತೀನಿ ನಾನು ಅಂತ. ಅಂದರೆ ಕನಸಿಂದ ಒಂದು ಸೀಕ್ವೆನ್ಸು, ಅವಳು ಕನಸು ಕಾಣ್ತಾಳೆ ಮೂಕಿ. ಆ ಸಬ್ಜೆಕ್ಟು ಭಾಳ ಚಂದಿತ್ತು. ಸೊ ಆ ಕನಸೊಳಗೆ ತನ್ನ ರಾಜ್ಕುಮಾರ್ಗೆ ಏನೋ ಕೇಳ್ತಾಳಕ್ಕೆ, ಅದನ್ನು ಕೇಳಿಯೂ ಮಂದಿ ನನ್ನನ್ನು ಮೂಕಿ ಅಂತ ಅಂದ್ಕೊಂಡಿದ್ದೈತಲ್ಲ. ಸೊ ಅದು ನನ್ನೊಳಗೊಂದು ಪರವಾಗಿಲ್ಲ, ನಾನು ಆ್ಯಕ್ಟಿಂಗ್ ಮಾಡಬಲ್ಲೆ ಅಂತ ಅನ್ನಿಸ್ತು ನಂಗೆ. ಅದು ಅಲ್ಲಿ ಏನು ಡೈಲಾಗ್ ಇತ್ತದು ಯಾರಿಗೆ ಗೊತ್ತು, ರಾಜ್ಕುಮಾರ್ ನಂಗೆ ನೀವು ಹಂಗೆಲ್ಲ ಪರೀಕ್ಷೆ ಮಾಡಿದ್ರೆ ನನಗೆ ಡೈಲಾಗ್ಗಳು ನೆನಪಿರಲ್ಲ. ಯಾಕೆ ಅಂದರೆ ಇನ್ನೂ ನೆನ್ನೆನೋ ಮೊನ್ನೆನೋ ಹೇಳಿದ್ರಿ, ಯಾಕೋ ಈ ನಡುವೆ ಎಲ್ಲ ಮರ್ತೇ ಹೋಗ್ಬಿಡ್ತೀನಿ ಅಂತ ಅಲ್ವಾ. ಈಗ ಬಂದ್ಬಿಟ್ಟು ಒಳ್ಳೆ ಅದು ಆ ಟೈಮ್ ಫಸ್ಟ್ ನಾಟಕ ಡೈಲಾಗು ಅಲ್ಲ, ಈ ಬೆಳಿಗ್ಗೆ ತಿಂಡಿ ಅಂತಾನೆ ಕೇಳಬೇಡ ಕಡೆ ಅಂತ ಅಂದಿದ್ರು ಅನ್ಸುತ್ತೆ. ಆ ಲೆವೆಲ್ಗೆ ನಾನು ಮರ್ತೋಗ್ತೀನಿ ಅಂತ. ಈಗ ನಾನು ನೋಡಿ ಅಗ್ನಿ ಪರೀಕ್ಷೆ ಥರ ಎಲ್ಲಿ ಪೆನ್ನು ಪೇಪರ್ ಕೊಟ್ಬಿಟ್ಟು ಎಂಟ್ರೆನ್ಸ್ ಎಕ್ಸಾಮ್ ಬರಿ ಅಂದಂಗೆ ಆಯಿತು. ಎನಿವೇಸ್ ಅಲ್ಲಿಂದ ನಾಟಕ ಜರ್ನಿ ಶುರುವಾಗೋಯ್ತು. ನಾಟಕ ಜರ್ನಿ ಶುರುವಾಗಿದ್ದು ಅಲ್ಲಿಂದನೇ. ನನ್ನ ಬರವಣಿಗೆ ಜರ್ನಿ ಶುರುವಾಗಿದ್ದು ಬಾಂಬೆಯಿಂದನೇ. ನೀವು ಬರವಣಿಗೆ, ನಾನೊಂದು ಆರ್ಟಿಕಲ್ ಅದು ಯಾರು ಅವಳು ಭಿಕ್ಷಕಿ ಬಗ್ಗೆ ಬರ್ತಿದ್ದು ನೀವು, ಬಾಂಬೆದ ಎಕ್ಸ್ಪೀರಿಯನ್ಸ್. ಅದೇನು ಚೆನ್ನಾಗಿ, ನಾನು ನೀವು ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಬರೀತೀರ ಅಂತ ನಂಗೆ ಅವಾಗೇ ಗೊತ್ತಾಗಿತ್ತು. ಬರೀ ಅಲ್ಲಿವರೆಗೂ ನಾಟಕ ಸಿನಿಮಾ ಏನೋ ಹಿಂಗೆ ಆ್ಯಡ್ಸು ಅಂದ್ಕೊಂಡು, ಬಟ್ ಅಷ್ಟು ಎಫೆಕ್ಟಿವ್ ಆಗಿ ಬರೀತೀರ ನೀವು ಅಂತಂದರೆ. ಭಿಕ್ಷುಕಿ ಅವಳೊಂಥರ ಹುಚ್ಚಿ ಥರ ಅದೊಂದು ಇಲ್ಲ, ಆಕೆ ಭಿಕ್ಷುಕಿ ಅಲ್ಲ, ಹುಚ್ಚಿ ಥರ. ಖರೇ ಹೇಳ್ತೀನಿ,
ಆಕಾಶ ಅಥವಾ ದೇವಲೋಕದಿಂದ ಅಂತೇನೋ ಮಾತಾಡ್ತೀವಲ್ಲ ನಾವು, ಅದು ಭಾಳ ಅತ್ಯಂತ ಸುಂದರ ಇರ್ತಾರೆ ಅಲ್ಲಿ ಮಂದಿ ಅಂತ. ಅಲ್ಲಿಂದ ಇಳಿದು ಬಂದಂಗಿರುವಷ್ಟು ಚಲೋ ಹಾಕಿದ, ಭಾಳ ಚಂದ. ಅಂಥ ಚಂದನ ಹುಡುಗಿ ಇಷ್ಟು ದೊಡ್ಡ ಹೊಟ್ಟೆ ಬಿಟ್ಕೊಂಡಾಳ, ಅಲ್ಲಲ್ಲಿ ಬಟ್ಟೆ ಹರಿದವು, ಭಾಳ ಅಂದ್ರೆ ಭಾಳ ಚಂದ. ಹುಚ್ಚಿ ಹಿಂಗೆ ಕರ್ಕೊಂಡು ನಿಂತಾಳೆ, ಹಿಂಗೆ ನೋಡಿಕೊಂಡು. ನಾ ಮಕ್ಕಳನ್ನ ಸ್ಕೂಲಿಗೆ ಬಿಡಾಕಂಥೇಳಿ ಹೋಗಿನಿ. ನನ್ನ ಮಕ್ಕಳು ಅವಾಗ ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡು ಇರಬೇಕು. ಸೊ ಅವ್ರನ್ನ ಸ್ಕೂಲಿಗೆ ಬಿಡಾಕಂಥೇಳಿ ಬಸ್ ಸ್ಟಾಪಿಗೆ ಹೋದ್ರೆ ಆಕಿ ನಿಂತಾಳೆ. ನಂಗೆ ಭಾಳ ತ್ರಾಸಾಗಿದ್ದವತ್ತಂದ್ರೆ ಆಕಿ ಚಂದ ಇದ್ದದ್ದಕ್ಕೆ ಆಕಿ ಹುಚ್ಚಾಗ್ಯಾಳ ಅನ್ನೋದಕ್ಕಿಂತ ಹುಚ್ಚಿ ಸ್ಥಿತಿಯೊಳಗೆ, ಅಂಥ ಸ್ಥಿತಿಯೊಳಗಿದ್ದಂಥ ಹೆಣ್ಮಗಳನ್ನ ಅಲ್ಲಿದ್ದ ಗಂಡಸರು ಹೊಲಸು ಕಣ್ಣಿಂದ ನೋಡಾಕತ್ತಿದ್ರಲ್ಲ, ಅದು ಇಷ್ಟು ತ್ರಾಸ ಮಾಡ್ತಾನಂದ್ರೆ ಫುಲ್ಲು ಒದ್ದಾಡಿ ಹೋದೆ. ಅಯ್ಯೋ ಇವ್ರು ಮನುಷ್ಯರದರ ಹೊಟ್ಟಿಗೆ ಅನ್ನ ತಿಂತಾರೆ, ಸಗಣಿ ತಿಂತಾರೆ, ಹಾಗೆ ಅನಿಸಿದ್ದು ನನಗೆ. ಆಕಿನ್ನ ಅಂದ್ರೆ ಸಿಕ್ಕರು ಒಂದು ಚಾನ್ಸ್ ನೋಡು ಅನ್ನೋ ಥರ ಆಕಿನ್ನ ತಿನ್ನಂಗೆ ನೋಡಾತಿದ್ರು. ಆಕಿನ ಪ್ರೆಗ್ನೆಂಟ್ ಲೇಡಿ, ಮತ್ತು ಆ ಪ್ರೆಗ್ನೆಂಟು ಮೇಲೆ ಹುಚ್ಚಿ. ಓಕೆ, ಆಕಿಗೆ ಆ ಹುಚ್ಚು ಬಂದದ್ದು ಯಾರಾದರೂ ಕೈ ಕೊಟ್ಟಿದ್ರಿಂದನೋ ಅಥವಾ ಇನ್ನು ಮೊದಲಿಂದ ಹುಚ್ಚಿತ್ತು, ಡೋಂಟ್ ನೋ. ಹೆಂಗೆ ಎಷ್ಟು ಅಸಹಾಯಕ ಸ್ಥಿತಿ ಅಂತಂದ್ರೆ ಅದು ನಾ ಏನು ಮಾಡೋಕ್ಕಾಗೋಲ್ತು, ಏನು ಮಾಡಲಿ ಅಂತ. ನಮ್ಮ ಈಗ ಬೆಂಗಳೂರಿಗೆಲ್ಲ ಜೋಲ್ ಪಾರ್ಟಿ ಅಂತ ಕರೀತಾರೆ. ಭಾಳ ಹೊಲಸಂದ್ರೆ ಇವತ್ತಿಗೂ ನನಗೆ ಆ ದೃಷ್ಟಿಗಳನ್ನು ಮರೆಯೋಕ್ಕಾಗಿಲ್ಲ ನನ್ನ ಕೈಯಿಂದ. ಅಷ್ಟು ಕೆಟ್ಟದಿಂದ ಆಕಿ ನೋಡಾಕತ್ತಿದ್ರು. ಮನೆಗೆ ಹೋಗಿ ನಮ್ಮ ಮನೆಯವ್ರಿಗೆ ಅಂದೆ, ರೀ ಹಿಂಗೆ ರೀ ಏನು ಮಾಡ್ತೀನಿ, ಮನೆಗೆ ಕರ್ಕೊಂಬರ್ತೀನಿ ರೀ ಆಕಿನ, ಮನ್ಯಾಗ ಇಟ್ಕೊಳ್ಳೋಣ ಹುಚ್ಚಿ ಹಂಗೆಲ್ಲ ಹಂಗೆ ಕರ್ಕೊಂಡು ಮುಂಬೈನಲ್ಲಿ ಯಾರು ಏನು ನಂಗೆ ಸಮಾಧಾನ ಆಗವಲ್ತು. ಸರಿ, ಹಂಗಿದ್ರೆ ಅನಾಥಾಶ್ರಮಕ್ಕೆ ಸೇರಿಸಿದ್ರೆ ಹೆಂಗೆ, ಇಲ್ಲ ಹುಚ್ಚರ ದವಾಖಾನೆಗೆ ಸೇರಿಸಿದ್ರೆ ಹೆಂಗೆ, ಸರಿ ನೋಡು ಹಂಗಾರ ಟ್ರೈ ಮಾಡಿ ಕೇಳು. ನನ್ನ ಗಂಡ ಯಾವತ್ತೂ ನನಗೆ ಯಾವ ವಿಷಯಕ್ಕೂ ಬೇಡ ಅಂತ ಹೇಳೋಂಗಿಲ್ಲ, ಅಥವಾ ನೇರವಾಗಿ ಬೇಡ ಅಂತ ಹೇಳೋಂಗಿಲ್ಲ. ಸೊ ಮುಂದಿಕ್ಕಿಗೆ ಅರ್ಥ ಆಗ್ತೈತಿ ಕೆಲವು ಬೇಡ ಅಂತ ಹೇಳೋಂಗಿಲ್ಲ. ಮತ್ತು ಅಲ್ಲಿ ಗೋಪಾಲ್ ತ್ರಾಸಿ ಅಂಥೇಳಿ ಅವರು ಬರೀತಾರೆ, ಕವಿ, ಬಾಂಬೆ ಕವಿ. ಅವ್ರಿಗೆ ಕೇಳಿದೆ, ಗೋಪಾಲ್ ಈ ಥರದ್ದೊಂದು ಹೆಣ್ಮಗಳು ನೋಡಿದೆ ನಾವು ಒಬ್ಬಾಕಿನ, ಈ ಥರ ಅದಾಳ, ಆಕಿನ್ನ ಏನಾದರೂ ನಾವು ಮನ್ಯಾಗ ತಂದು ಇಟ್ಕೊಂಡ್ರೆ ಲೀಗಲಿ ಪ್ರಾಬ್ಲಮ್ ಆಗ್ತೈತೇನೋ ಅಂತ ಕೇಳಿದೆ. ಹೌದು ಹಂಗೆ ಇದು ಮಾಡ್ಕೊಂಡು ಬರೋಂಗಿಲ್ಲ, ಅದಕ್ಕೆ ಪ್ರೊಸೆಸ್ ಐತಿ, ಹಂಗೆ ಯಾರನ್ನಾರ ಕರ್ಕೊಂಬಂದು ಮನ್ಯಾಗ ಇಟ್ಕೊಳಕ್ಕೆ ಬರೋಂಗಿಲ್ಲ, ಎಸ್ಪೆಷಲಿ ಹೆಣ್ಮಕ್ಳು ಅಂತಾದ್ರೆ ಬೇರೆನ ಇದು ತೊಗೊಳತತಿ ಅಂತ. ಸೊ ಏನು ಮಾಡ್ಬೋದು, ಎಲ್ಲೆಲ್ಲಿ ಅಥವಾ ಅನಾಥಾಶ್ರಮಕ್ಕಾರ ನಾವು ಅದು ಹುಚ್ಚರ ಆಸ್ಪತ್ರೆಗಾರ ಸೇರಿಸ್ಬೋದೇನು ಅಂತ. ನಾನು ಹುಡುಕ್ತೀನಿ ನೋಡುನಂತ, ನೀವು ಹುಡುಕ್ರಿ ಅಂತ. ಆವಾಗಿನ ಥರ ಈಗಿನ ಥರ ಎಲ್ಲ ಏನು ಗೂಗಲ್ ಸರ್ಚ್ ಅಂತಾಗಲಿ ಅಥವಾ ಮೊಬೈಲ್ ಇತ್ತು, ಆದ್ರೆ ಇನ್ನೂ ಇಷ್ಟು ಫಾಸ್ಟ್ ಏನೂ ಇರಲಿಲ್ಲ ಯಾವುದೂ. ಸೊ ಅಲ್ಲಿ ಕೇಳಿನೇ ಹುಡುಕಬೇಕಾಗಿತ್ತು. ಮರುದಿನವೂ ಆಕಿ ಕಂಡ್ಲು. ಇವತ್ತು ಸಂಜೆಗೆ ವಾಪಸ್ ಮಧ್ಯಾಹ್ನ ನಾವು ಮಕ್ಕಳನ್ನ ಕರ್ಕೊಂಬರ್ಬೇಕಾದ್ರೆ ಆಕಿನ ಏನಾರು ಮಾಡಿ ಕರ್ಕೊಂಬಂದು ನಮ್ಮ ಮನೆಯಾಗ ಇಟ್ಕೊಂಡು ಆಮೇಲೆ ಅಲ್ಲಿ ಆಕಿನ ಆ ಆಸ್ಪತ್ರೆಗೆ ಸೇರಿಸಿದ್ರಾಯ್ತು ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಆಕೆ ಕಾಣಲೇ ಇಲ್ಲ. ಅದು ಭಾಳ ಪಶ್ಚಾತ್ತಾಪ ಪಟ್ಟೆ. ಛೇ ನಾ ಅಷ್ಟು ಯೋಚನೆ ಮಾಡೋ ಬದಲು 2 ಯೋಚನೆ ಮಾಡಿದೆ. ನಮ್ಮ ಮನೆಗೆ ಕರ್ಕೊಂಬಂದು ಇಟ್ಕೊಂಡು ಮುಂದೆ ಯಾವುದೋ ಆಸ್ಪತ್ರೆಗೆ ಮತ್ತೊಂದು ಏನೋ ಮಾಡಿದ್ರೆ ಆಗ್ತಿತ್ತು, ನಾ ಬಿಡಬಾರ್ದಿತ್ತು. ಏನಾಗಿರ್ಬೋದು, ಆಮೇಲೆ ಎಷ್ಟು ದಿನ ಒದ್ದಾಡಿದೆ ಅಂದ್ರೆ ನಾನು, ಏನಾಗಿರ್ಬೋದು, ಆಕೆ ಸೇಫ್ ಅದಾಳ ಇಲ್ಲ, ಅಥವಾ ಯಾರು ಮತ್ತು ಅಷ್ಟು ಹಿಂಗೆ ಹರಿದು ತಿನ್ನಂಗೆ ನೋಡಾಕತ್ತಿದ್ರು ಮಂದಿ, ಅಂಥವ್ರ ಕೈಯಾಗಿ ಏನಾರು ಸಿಕ್ಬಿಟ್ಲ ಆಕೆ. ಭಾಳ ದಿನ ತ್ರಾಸಾಗಿದ್ದು ಆ ವಿಷಯ ಹಾಕಿದ್ದು. ಸೊ ಮುಂದೆ ಪೇಪರ್ನಾಗ ಏನಾರ ಆರ್ಟಿಕಲ್ ಕೊಡ್ರಿ ಅಂದಾಗ ನಂಗೆ ಇದನ್ನು ಬರ್ಕೊಡ್ತೀನಿ ಕೊಡ್ಲಾ ಅಂತೇನೋ, ಅವಳು ಅಂತೇನೋ ಒಂದು ಆವಾಗ ಬರ್ಕೊಟ್ಟಿದ್ದದು. ಬಟ್ ಅಂಥ ಕ್ರೂರ ಸಮಾಜದ ನಡಬರ್ಕನ ಇಷ್ಟು ಏನೆಲ್ಲ ಮಾಡ್ತೀವಿ ಅಂತ ಅನ್ನೋದು ಒಂಥರದ್ದದು ಏನು ಹೇಳ್ತಾರೆ, ವೈರುಧ್ಯ ಅನ್ನೋದು, ಅಥವಾ ಬದುಕಂದ್ರೇ ಹಿಂಗೆ ಗೊತ್ತಿಲ್ಲ. ಯಾವಾಗ ಹೆಣ್ಮಕ್ಳಂದ್ರೆ ಒಬ್ಬ ಹುಚ್ಚಿನೂ ಬಿಡಕ್ಕೆ ತಯಾರಿಲ್ಲ ಈ ಮಂದಿ. ಸೋ ಕಾಲ್ಡ್ ಎಜುಕೇಟೆಡ್, ಸೋ ಕಾಲ್ಡ್ ಕಲ್ಚರ್ಡ್, ಸೋ ಕಾಲ್ಡ್ ವಾಟ್ ಎವರ್, ನಾವು ಗಂಡಸರು ಅಂತ ದೊಡ್ಡ ಅಹಮ್ಮಿಂದ ಮಾತಾಡೋರು. ಶಿಟ್ ಅನಿಸ್ತು. ಹಾಗಾಗಿ ಅದು ಲೇಖನ ಬಂತು. ಬಟ್ ನನಗೆ ಬರೆಯೋಕೆ ಹಚ್ಚಿದವರು ಸುನೀತಿ ಉದ್ಯಾವರ್ ಅಂತ. ಅವರು ಇಲ್ಲಿ ಗೊರೆಗಾಂವ್ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿದ್ದರು.
ಅವರು ನನಗೆ ನೀ ಬರಿಯಮ್ಮ ನೀನು ಅಂತ ಹೇಳಿ ಹಚ್ಚಿದವರು ಅವರು. ಅದು ನಂಗೆ ಅಷ್ಟಕ್ಕೂ ಸಪೋರ್ಟ್ ಮಾಡಿದವರು ಗಾಯತ್ರಿ ರಾಮು ಅಂತ ಹೇಳಿ. ಇವತ್ತಿನ ನಾಟಕ ಅಥವಾ ವೇದಿಕೆ ಕಾರ್ಯಕ್ರಮಗಳು ಅಂತಿದ್ರೆ ಪ್ರತಿ ಸಲ ಕರೆಯೋರು, ಜಯಲಕ್ಷ್ಮಿ ಬಾ ಅಮ್ಮ, ನೀನು ಮಾಡ್ಬಾ, ನೀನು ಕಂಪೇರಿಂಗ್ ಮಾಡ್ಬಾ, ನಿರೂಪಣೆ ಮಾಡು ಅಥವಾ ಇಂಥದ್ರಾಗ ಸ್ಪರ್ಧೆ ಒಳಗೆ ಭಾಗವಹಿಸು ಅಂತೆಲ್ಲ ಹೇಳಿ ನನಗೆ ಭಾಳ ಸಪೋರ್ಟ್ ಮಾಡಿದವರು ಗಾಯತ್ರಿ ರಾಮು. ಅವರು ಇಲ್ಲ ಈಗ. ಸೊ ಸುನೀತಿ ಉದ್ದೆ ಅವರು ಇಲ್ಲ. ಸುನೀತಿ ಉದ್ದೆ ಅವರು ತೀರ್ಕೊಂಡಾಗಲೇ ಮತ್ತೆ ಹತ್ರ 20 ವರ್ಷ ಮೇಲಾಯಿತು. ಸೊ ಗಾಯತ್ರಿ ರಾಮು ಇತ್ತೀಚೆಗೆ ತೀರ್ಕೊಂಡ್ರು. ಬಟ್ ಗಾಯತ್ರಿ ರಾಮು ಅವರು ಯಾವಾಗಲೂ ನೆನೆಸ್ಕೊಳ್ಳೇಬೇಕಾದ, ನಮ್ಮನ್ನು ಯಾರು ಮುಂದೆ ತರ್ತಾರೋ ಅಥವಾ ನಮಗೊಂದು ಸಪೋರ್ಟಾಗಿ ನಿಲ್ತಾರೋ ಅವ್ರನ್ನ ನೆನೆಸ್ಕೊಳ್ದೇ ಇದ್ದರೆ ಅದು ನಾವು ಅನ್ನ ತಿನ್ನೋ ಮನುಷ್ಯರು ಅಂತ ಅನಿಸ್ಕೊಳ್ಳಲ್ಲ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಸೊ ಬಿಕಾಸ್ ಆಫ್ ಹರ್. ಇಲ್ದಿದ್ರೆ ಜಯಲಕ್ಷ್ಮಿ ಪಾಟೀಲ್ ಅಂತ ಇವತ್ತು ನನಗೆ ನಾ ಏನು ಅನ್ಕೊತೀನಿ ಅಥವಾ ನೀವು ನಮ್ಮ ಮನೆಗೆ ಬಂದಿರಿ, ಇದು ಈ ಥರದ್ದೊಂದು ನನ್ನದೇ ಒಂದು ವ್ಯಕ್ತಿತ್ವ ರೂಪಿಸ್ಕೊಳಕ್ಕೆ ಅಥವಾ ನನಗೊಂದು ವ್ಯಕ್ತಿತ್ವ ಐತಿ ಅಂತ ಗೊತ್ತು ಮಾಡಿಕೊಟ್ಟವ್ರೇ ಗಾಯತ್ರಿ ರಾಮು ಆಂಟಿ. ಮಿಸ್ ಯು ಆಂಟಿ, ಮಿಸ್ ಯು ಆಂಟಿ. ಬರವಣಿಗೆ ಶುರುವಾಯಿತು, ರಂಗಭೂಮಿ ಶುರುವಾಯಿತು. ಅದಕ್ಕೆ ಹೇಳಿದ್ದು ನಾನು ಆರಂಭದಲ್ಲಿ ಎಲ್ಲ ಮುಗೀತು ಅಂತ ಕೂತ್ಕೊಳ್ಳೋ ಟೈಮಲ್ಲಿ ಅವ್ರು ಶುರು ಮಾಡಿಕೊಂಡ್ರು. ಅಂದರೆ ಯಾವತ್ತೂ ನಾವು ಎಲ್ಲದೂ ಮುಗೀತು ಅಂತ ಅಂದ್ಕೊಂಡ್ಲೇಬಾರ್ದು. ಎಲ್ಲಿಂದ ಬೇಕಾದರೂ ನಾವು ಆರಂಭನ ತಗೋಬೋದು, ಎಲ್ಲಿಂದ ಬೇಕಾದ್ರೂ ಆರಂಭಿಸ್ಬೋದು. ಸೊ ಇವಾಗ ಓದಾಯಿತು, ಇದಾಯಿತು, ಇಲ್ಲಿ ವಾಪಸ್ ಬೆಂಗಳೂರಿಗೆ ಬಂದಿದ್ದು, ಮತ್ತು ಇಲ್ಲಿ ಕಿರುತೆರೆ ಕನೆಕ್ಷನು, ಆ್ಯಡ್ಸ್ಗಳು, ಸಿನಿಮಾ, ಇದೊಂದು ಜರ್ನಿ ಶುರುವಾಯ್ತಲ್ಲ, ಇದು ಹೆಂಗೆ, ಯಾವಾಗ ಬಂದಿದ್ದು ಬೆಂಗಳೂರಿಗೆ? ಬೆಂಗಳೂರಿಗೆ 2004ರಲ್ಲಿ ಬಂದಿದ್ದು ನಾವು. ನೀವು ಅಂದ್ರಲ್ಲ ಆಫ್ಟರ್ ಮ್ಯಾರೇಜು, ಮದುವೆ ಆದಮೇಲೆ ಬಂದದ್ದು ಇದು ಅಂತ. ಹೌದು, ಭಾಳಷ್ಟು ಮಂದಿಗೆ ಅದು ಸಾಧ್ಯತೆ ಇರ್ತೈತಿ, ಇಚ್ಛಾಶಕ್ತಿ ಬೇಕು. ಯಾವುದೇ ಆಗಲಿ, ನಾನು ಕನಸು ಕಾಣೋದಕ್ಕೂ ನಾನು ಅದನ್ನು ಮಾಡಲೇಬೇಕು ಅನ್ನೋದಕ್ಕೂ ಒಂದು ಸಣ್ಣ ಅಂತರ ಇರ್ತೈತಿ. ಅನ್ಕೋತೀನಿ ಅಂದ್ಕೊಂಡು ಮನ್ಯಾಗ ಕುಂತ್ರೆ ಯಾವುದೂ ಸಾಧ್ಯ ಆಗಂಗಿಲ್ಲ. ಯಾವುದನ್ನು ಅನ್ಕೋತೀನಿ ಅದನ್ನು ಮಾಡಬೇಕು ಅಂತಂದ್ರೆ ಹೆಜ್ಜೆ ಇಡಬೇಕು. ಮೊದಲೇ ಹೆಜ್ಜೆ ಚಾಲು ಆದ್ರೆ ಮುಂದೆ ಉಳಿದ ಹೆಜ್ಜೆಗಳು ತಾವು ಮುಂದುವರಿತಾವೆ. ಆಮೇಲೆ ಇನ್ನೂ ಒಂದು ಅನುಕೂಲ, ಮದುವೆ ಆದಮೇಲೆ ಏನಾದರೂ ಸಾಧಿಸ್ಬೇಕು. ನಮ್ಮ ಮದುವೆಗೆ 10 ವರ್ಷ ಆಗೈತೆ ರೀ, 15 ವರ್ಷ ಆಗೈತಿ, ಇನ್ನೇನು ಮಾಡೋದು ಅಂತ ಅನ್ಕೋಬೇಡ್ರಿ. ನಿಮ್ಗೆ ಏನಾರು ಆಸೆ ಇದ್ದರೆ, ನಿಮ್ಗೆ ದೊಡ್ಡ ಬಲ ಏನು ಅಂತಂದ್ರೆ, ನೀವು ಸಣ್ಣವರಿದ್ದಾಗ ಅಥವಾ ಲಗ್ನ ಆಗೋಕ್ಕಿಂತ ಮೊದಲು ಅಥವಾ ನಿಮ್ಮ ಮಕ್ಕಳು ಭಾಳ ಸಣ್ಣವರಿದ್ದಾಗ ನಿಮಗೆ ಭಾಳಷ್ಟು ರೆಸ್ಟ್ರಿಕ್ಷನ್ಸ್ ಇರ್ತಾವೆ. ಎದಕ್ಕೆ ಬೇಕು ಅನ್ನೋರು ಇರ್ತಾರೆ. ನೀವು ಈಗ ದೊಡ್ಡವರಾಗಿರಂತೇಳಿ ಉಳಿದವ್ರಿಗೂ ಗೊತ್ತು, ನಿಮ್ಮ ಸಂಬಂಧಿಕರಿಗೂ ಗೊತ್ತು, ಮನೆಯವ್ರಿಗೂ ಗೊತ್ತು, ಯು ಆರ್ ವೆಲ್ ಮ್ಯಾಚ್ಯೂರ್ಡ್ ಅಂತ ಅನ್ನೋದು ಗೊತ್ತು. ಹೀಗಾಗಿ ನಿಮಗೆ ಅಷ್ಟು ತಡಿ ಈಗ ಮಾಡೋಂಗಿಲ್ಲ, ಅಷ್ಟು ಬ್ಯಾಡ ಅಂತ ಕಟ್ಟಿ ಹಾಕೋಂಗಿಲ್ಲ. ಒಂದು ವೇಳೆ ಅದೇನಾರು ಕಟ್ಟಿ ಹಾಕೋದಿದ್ರೆ ಅದು ನಿಮ್ಮೊಳಗಿನ ಮನಸ್ಸು. ಹೊರಗೆ ಬರ್ರಿ, ಮಾಡಿರಿ, ನೀವೇನು ಕೆಟ್ಟದ್ದು ಮಾಡೋಂಗಿಲ್ಲ. ಆದ್ದರಿಂದ ನಿಮ್ಮ ಕನಸುಗಳನ್ನ ನನ್ನ ಥರನೇ ಈಡೇರಿಸ್ಕೊಳಕ್ಕೆ ಎಲ್ಲ ಸಾಧ್ಯತೆ ಐತಿ ಮತ್ತು ಸರಳ ದಾರಿ ಮಾಡ್ಕೋಬೇಕಾಗಿದ್ದು ನೀವು. ನನಗೂ ನಾ ಆಗಲೇ ಹೇಳಿದ್ನಲ್ಲ, ನಮ್ಮ ಮನೆಯವ್ರಿಗೆ ಕೇಳಿದೆ, ಬೇಡ ಅಂದರು, ಹ್ಞೂ ಅಂದರು ಅಂತ. ಪ್ರತಿ ಇದಕ್ಕೂ ನನಗೆ ಹಾಗೆ ಆಗ್ತಿತ್ತು. ಯಾಕೆ ಬೇಕು, ಬೇಡ ಮಾಡಿಯಲ್ಲ, ನಿಂಗೆ ಒಂದು ಆಸೆ ಇತ್ತು, ಮಾಡಿದ್ದಿ, ಮುಗೀತು, ಎದಕ್ಕೆ ಬೇಕು, ಎದಕ್ಕೆ ಹೋಗ್ತಿ, ಇಂಥದ್ದು ನಾನು ಫೇಸ್ ಮಾಡೀನಿ. ಬಟ್ ಕನ್ವಿನ್ಸ್ ಮಾಡೀನಿ, ಜಗಳಾಡಿಲ್ಲ, ಕನ್ವಿನ್ಸ್ ಮಾಡೀನಿ. ಸೊ ಕನ್ವಿನ್ಸ್ ಮಾಡಿ ಬರೋದೇನಾಯ್ತಲ್ಲ, ನಿಮ್ಮ ಸಂಸಾರ ಒಡಿದಂಗೆ ನೋಡ್ಕೊಳಕ್ಕೆ ಅದು ಸಾಧ್ಯ ಆಗುತ್ತೆ. ಕನ್ವಿನ್ಸ್ ಮಾಡಿರಿ, ನೀವು ಕೆಟ್ಟದ್ದು ಮಾಡೋಕತ್ತಿಲ್ಲ. ರಂಗಭೂಮಿ ಅಂದ ತಕ್ಷಣ ಏನು ಬರ್ತೈತಿ ಅಂದ್ರೆ, ಮೊದಲಿಗೆ ರಂಗಭೂಮಿಯಲ್ಲಿ ಹೆಣ್ಮಕ್ಳು ಬಂದದ್ದು, ವೇಷವೃತ್ತಿಯಲ್ಲಿದ್ದಂಥ ಹೆಣ್ಮಕ್ಳು ಕನ್ನಡ ರಂಗಭೂಮಿಯಲ್ಲಿ ಮೊದಲು ಅವ್ರಿಗೂ ಸಹ ಎಷ್ಟೊಂದು ಇದು ಇತ್ತು ಅಂದ್ರೆ, ಅವರು ಸಹ ನೇರವಾಗಿ ವೇದಿಕೆ ಮೇಲೆ ಬರಲಿಲ್ಲ ಅಂತವ್ರು. ಪರದೆ ಹಿಂದೆ ಕುಂತು ಹಾಡೋದ್ರ ಮೂಲಕ ರಂಗಭೂಮಿಗೆ ಬಂದದ್ದು ಹೆಣ್ಮಕ್ಳು. ಆಮೇಲೆ ನಿಧಾನಕ್ಕೆ ಧೈರ್ಯ ತಗೊಂಡು ಇದು ಮಾಡಿದ್ರು. ನಾಗರತ್ನಮ್ಮ ಅವರಂತೂ ಮಹಿಳಾ ತಂಡನೇ ಕಟ್ಕೊಂಡ್ರು, ಈ ಒಂದು ಪುರುಷ ಪ್ರಧಾನ ಮತ್ತೊಂದು ಇದು ಅಂತ ಹೇಳಿ. ಇವತ್ತು ರಂಗಭೂಮಿ ಒಳಗೆ ನಾಗರತ್ನಮ್ಮ ಅವ್ರ ದೊಡ್ಡ ಹೆಸರು. ಅಲ್ಲಿಂದ ಇಲ್ಲಿ ಬಂದ ಮೇಲೆ ಏನಾಯಿತು, ಭಾಳ ಖಾಲಿ ಅನ್ಸಾಕತ್ತು. ಬಾಂಬೆ ಒಳಗೆ ಭಾಳ ಬ್ಯುಸಿ. ನೀವು ಆಗಲೇ ಹೇಳಿದ್ರಲ್ಲ, ಸಮುದ್ರ ಅದು ತೆರೆದ ಬಾಗಿಲು ಅಂಥೇಳಿ. ಸಮುದ್ರ ಅಂದರೆ ಸಮುದ್ರನೇ, ಸಮುದ್ರ ಪಕ್ಕ ಬಾಜು ಇರೋದಷ್ಟೇ ಅಲ್ಲ ಇದು. ಬಾಂಬೆ ಅಂದರೆ ಸಮುದ್ರ. ನೀವು ಆರ್ಚ್ ತೆಗೆದ್ರೆ ನಿಮಗೆ ಮುತ್ತು ರತ್ನನೂ ಸಿಗ್ತಾವಲ್ಲಿ, ತಿಮಿಂಗ್ಲುಗಳು ಅದಾವೆ. ಸೊ ತಿನ್ನಕ್ಕೆ ಮೀನೂ ಐತಿ, ಮೀನು ತಿನ್ನೋರಿಗೆ, ಅದೇ ಊಟ ಅನ್ನೋರಿಗೆ ನಿಮಗೆಲ್ಲ ಸಿಗತೈತಿ. ಬಾಂಬೆ ಅಂದ್ರೆ
ಎಲ್ಲನೂ ಐತಿ, ನಿನಗೆ ಬೇಕಾದ ಆಯ್ಕೋ ಅನ್ನೋಂಗೆ. ಸೊ ಅಲ್ಲಿಂದ ಇಲ್ಲಿ ಬಂದ ಮೇಲೆ ಅಷ್ಟು ಬ್ಯುಸಿ ಇದ್ದಕ್ಕಿಗೆ 9:30 ಅಂದ್ರೆ ನನಗೆ ಬೆಂಗಳೂರು ಸುನ್ಸಾನ್ ಅಂದರೆ ಎಕ್ದಮ್ ಸೈಲೆಂಟ್ ಆಗೋದು. ನಾವು ಇದ್ದದ್ದು ಬಂದಾಗ ಮತ್ತಿಕೆರೆಗೆ 9:30 ಅಂದರೆ ಫುಲ್ ಸೈಲೆಂಟು. ಇವತ್ತು ಹಂಗಿಲ್ಲ ಅಲ್ಲಿ ವಾತಾವರಣ. ಈಗ ಆಮೇಲೆ ಯಾರೂ ಪರಿಚಯದವ್ರು ಇಲ್ಲ. ಆಮೇಲೆ ಉಂಡ್ರೇನು ತಿಂದ್ರೇನು ಅಷ್ಟಕ್ಕೆ ಅದು ಆ ಲೈಫ್ ದಾಟಿ ಮುಂದೆ ಬಂದಿದ್ದೆ ನಾನು. ಬಂದಾಗ ಒಂದ್ಸಲ ಕಾಯ್ಕಿಣಿ ಸರ್ಗೆ ಫೋನ್ ಮಾಡಿದೆ. ಒಂದು 2.5 ತಿಂಗಳಾಗಿತ್ತು. ಕಾಯ್ಕಿಣಿ ಅವ್ರದ್ದು ಒಂದು ಪೋರ್ಷನ್ ನೀವು ಬಿಟ್ರಿ ಅಲ್ಲಿ ಇಲ್ಲಿ ಮುಂಬೈದೊಳಗೆ ಅವರ ಒಂದು ಸಹವಾಸ ಸಿಕ್ಕಿದ್ದನ್ನ. ಅದು ತಮಾಷೆಯಾಗಿದೆ. ನಾನು ಒಂದು ಕತೆ ಬರೆದಿದ್ದು, ಅದೇನು ಮಾಡಿದೆ, ಭಾವನಾದ ಸಂಪಾದಕರಾಗಿದ್ದರು. ಭಾವನಾ ಅಂತ ಹೇಳಿ ಒಂದು ಮಂತ್ಲಿ ಮ್ಯಾಗ್ಝಿನ್ ಬರ್ತಿತ್ತು ಅವಾಗ. ಭಾಳ ಚಂದ, ಎಲ್ಲರೂ ಅದನ್ನು ಇಷ್ಟಪಟ್ಕೊಂಡಿದ್ರಲ್ಲ. ಭಾಳ ಅಂದ್ರೆ ಭಾಳ ಚಂದ ಇದ್ದಂಥ ಕಾಯ್ಕಿಣಿ ಸರ್, ಅದಕ್ಕೆ ಜಯಂತ್ ಕಾಯ್ಕಿಣಿ ಸರ್ ಸಂಪಾದಕರಾಗಿದ್ದರು. ನಾನು ಒಂದು ಕತೆ ಕಳಿಸಿದ್ದೆ, ಅದು ಸ್ವೀಕೃತ ಆಗಿತ್ತು. ಬಟ್ ನನ್ನ ದುರಾದೃಷ್ಟ, ಯಾವ ತಿಂಗಳು ನನ್ನ ಕತೆ ಪ್ರಕಟ ಆಕತಿ ಅಂತ ಸರ್ ಕಡೆಯಿಂದ ಪತ್ರ ಬಂತು, ಅದೇ ತಿಂಗಳು ಭಾವನಾ ಸ್ಟಾಪ್ ಆಯಿತು. ಅವ್ರದ್ದೇನೋ ಇದರಿಂದಾಗಿ ವ್ಯವಸ್ಥಾಪಕರದ್ದು ಸ್ಟಾಪ್ ಆಯಿತು. ಸೊ ಸರ್ ಒಂದು ನಾಟಕದ ಅಲ್ಲಿ ಮುಂಬೈ ಕರ್ನಾಟಕ ಸಂಘ, ಮಾತುಂಗ ಕರ್ನಾಟಕ ಸಂಘ ಪ್ರತಿ ವರ್ಷ ಅಖಿಲ ಭಾರತ ಕುವೆಂಪು ನಾಟಕ ಸ್ಪರ್ಧೆ ಏರ್ಪಡಿಸುತ್ತೆ. ಆ ಒಂದು ನಾಟಕ ಸ್ಪರ್ಧೆ ಇದ್ದಾಗ ಸರ್ ಬಂದಿದ್ದರು. ಸರ್ ಬಂದಾಗ ಮಾತಾಡಿಸ್ದೆ ನಾನೇ ಅಂಥೇಳಿ. ಬಟ್ ಅದು ನಂಗೆ ಅದು ಗೊತ್ತಿಲ್ಲ, ಅದು ನಾನು ಎಲ್ಲಿ ಹೋಗಿ ಮಾತಾಡ್ಸಕತ್ತೀನೋ, ನಾನು ಅಲ್ಲಿ ಹೋಗಬಾರ್ದಿತ್ತು. ಅದು ಗಂಡಸರು ವಾಶ್ರೂಮ್ಗೆ ಹೋಗುವಂಥ ಜಾಗ. ಅಲ್ಲಿ ಹೋಗಿ ನಿಂತೀನಿ, ಗೊತ್ತಾಗಿಲ್ಲ ನನಗೂ ಮುಜುಗರ. ಆಮೇಲೆ ಸರ್ ಭಾಳ ಮುಜುಗರ ಪಡಾಕತ್ತದ. ನೋಡೋಣ ಯಾಕೆ ಅಂತ ಸುತ್ತ ನೋಡ್ತೀನಿ, ಅದು ಅಲ್ಲಿ ಬರ್ದಾರಲ್ಲಿ ಟೈಮ್. ಸೊ ಭಾರಿ ಮುಜುಗರಕ್ಕೆ ಒಳಗಾದಂಥ ಟೈಮ್ ಅದು. ಅದು ನೋಡಿ, ಅವ್ರು ಮೀಟ್ ಮಾಡಿದ ಟೈಮ್ ಹೆಂಗಾಗಬೇಕಾ. ಬಟ್ ಅಲ್ಲಿ ಅದಾದಮೇಲೆ ಇನ್ನೊಂದು ಕಾರ್ಯಕ್ರಮ ಇತ್ತು. ನನ್ನ ಅವಾಗ ಅಷ್ಟೊತ್ತಿಗಾಗಲೇ ನಾನು ಹನಿಗವನ ಬರೀತಿದ್ದೆ. ಸರ್ಗೆ ಹೋಗಿ ತೋರಿಸಿದೆ. ಅದಕ್ಕಿಂತ ಒಂದೆರಡು ಸಲ ಭೇಟಿನಾಗಿದ್ದರು. ಅವಾಗ ಹೇಳಿದರು, ಜಯಲಕ್ಷ್ಮಿ, ಏನು ಸಣ್ಣ ಮಳೆಯಿಂದ ಯಾವತ್ತೂ ಬೆಳೆ ಬರೋಂಗಿಲ್ಲ, ಮಳೆ ಬರಬೇಕು, ಜೋರು ಮಳೆ ಬಂದ್ರನ ಚಂದನ ಬೆಳೆ ಸಾಧ್ಯ, ಹನಿ ಮಳೆಯಿಂದ ಬೆಳೆ ಸಾಧ್ಯ ಇಲ್ಲ ಅಂತ. ಆ ಮೂಲಕ ನೀ ಸಣ್ಣ ಕವನಗಳನ್ನು ಬರೆಯೋದು, ಹನಿಗವನಗಳನ್ನು ಬರೆಯೋದು ಕಡಿಮೆ ಮಾಡು, ದೊಡ್ಡ ಕವನಗಳ ಕಡೆ ಗಮನ ಕೊಡು ಅಂತ ಹೇಳಿದ್ದವರು. ಹಾಗಾಗಿ ಅಲ್ಲಿ ಸಾಕಷ್ಟು ಪರಿಚಯ ಇತ್ತಲ್ಲ. ಇಲ್ಲಿ ಬಂದಮೇಲೆ ಫೋನ್ ಮಾಡಿದೆ ಹೆದರ್ಕೊಂಡು, ಸರ್ ಹಿಂಗ್ರಿ ನಾ ಬಂದೀನಿ ಬೆಂಗಳೂರಿಗೆ. ಹೌದಾ, ಯಾವಾಗ ಬಂದಿರಿ, ಏನು ಅಂತ. 2.5 ತಿಂಗಳಾಯ್ತು, ನಂಗೆ ವಾಪಸ್ ಬಾಂಬೆಗೆ ಹೋಗ್ಬೇಕು ಅನ್ಸತೈತೆ, ನಾ ಇಲ್ಲಿರಂಗಿಲ್ಲ. ಫೋನ್ ಒಳಗೆ ಅಳಕ್ಕೆ ಚಾಲು. ಸರು ನನಗೇನೋ ಸಮಾಧಾನ ಮಾಡ್ತಾರೆ, ಅಯ್ಯೋ ಪಾಪ ಹಾಗೇನಿಲ್ರಿ ಅಂತಾರೆ ಅಂತ ನಂದು ಇದು ಏನೋ ಒಂದು ಸಮಾಧಾನ, ಬಾಂಬೆದವರಲ್ಲ ಅಂತ. ನಾ ಬಾಂಬೆಗೆ ಹೋಗೋದ್ರಾಗ ಸರ್ ಅಷ್ಟೊತ್ತಿಗೆ ಬೆಂಗಳೂರಿಗೆ ಬಂದಿದ್ದರು. ಜಯಲಕ್ಷ್ಮಿ, ನಾ ಬಂದು 5 ವರ್ಷ ಆಯ್ತು, ಇವತ್ತಿಗೂ ಒಳಾಕತ್ತೇನೆ ನಾ ಇಲ್ಲಿ, ಬಾಂಬೆದು ವಾತಾವರಣ ಇಲ್ಲಿ ಇಲ್ಲಿ ಹುಡುಕಬೇಡ್ರಿ. ಸೊ ಅಯ್ಯೋ ನಾನು ನೀವೇನು ಹೇಳ್ತೀರಾ ಅಂತ ವೇಟ್ ಮಾಡ್ತಿದ್ದೀನಿ. ಅಂದರೆ ಬಾಂಬೆ ವಾತಾವರಣ ನಿಮ್ಗೆ ಇಲ್ಲಿ ಸಿಗಂಗಿಲ್ಲ. ಅಲ್ಲಿ ವಾತಾವರಣನ ಬೇರೆ, ಇಲ್ಲಿ ವಾತಾವರಣನ ಬೇರೆ. ಸೊ ಟೆನ್ಷನ್ ಮಾಡ್ಕೋಬೇಡ್ರಿ, ನಾನು ಒಂದು ನಾಟಕ ಬರೆಯಕತ್ತೀನಿ ಬೆನಕ ಟೀಮಿಗೆ, ಅದಕ್ಕೆ ನೀವೇನು ಆ್ಯಕ್ಟ್ ಮಾಡ್ತೀರని ಹೇಳ್ರಿ, ರೀಡಿಂಗ್ ಐತೆ ನಾಳೆ ಬರ್ರಿ ಅಂದರು. ಅದೇನೋ ಅಂತಾರಲ್ಲ, ಕುರುಡು ಕೇಳೋದು 2 ಕಣ್ಣು ಅಂತ ಹೇಳಿ ತಕ್ಷಣ ಹ್ಞೂ ಅಂದೆ. ಹ್ಞೂ ಅಂದು ಮರುದಿನ ಹೋದೆ. ಬೆನಕ ಅಂದರೆ BV ಕಾರಂತರ ಕಟ್ಟಿದ್ದದು ಬೆಂಗಳೂರು ನಾಟಕ ಇದು ಅಂಥೇಳಿ. ಬೆನಕಕ್ಕೆ ಹೋದ್ಮೇಲೆ ಬೆಂಗಳೂರು ನಾಟಕ ಕಲಾವಿದರು ಆಕಾಶ ಬುಟ್ಟಿ ಸರ್ 3 ನಾಟಕ ತೊಗೊಂಡು 3 ಕತೆಗಳನ್ನು ತೊಗೊಂಡು ನಾಟಕ ಮಾಡಿದರು. ತಮ್ಮದೇ 3 ಕತೆಗಳನ್ನ ಇಟ್ಕೊಂಡು ಅದರ ರೀಡಿಂಗ್ ಇತ್ತು. ಸೊ 3 ಪಾರ್ಟ್ ಒಳಗೆ ಅದು ನಾಟಕ ಬರುತ್ತೆ. 3 ಬೇರೆ ಬೇರೆ ಕತೆನೇ ಕೊಲಾಜ್ ಮಾಡ್ದಂಗೆ. ಇದ್ರೊಳಗೆ ಒಂದು ಪೋರ್ಷನ್ ಇದು ಬರುತ್ತೆ. ಸೊ ಅದರೊಳಗಿಂದ ಪಾತ್ರ ಮಾಡೋದ್ರ ಮೂಲಕ ಬೆಂಗಳೂರೊಳಗೆ ನಾಟಕ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದು ನಾನು. ಸಿ ಬಸವಲಿಂಗಯ್ಯ, ಅದನ್ನು ಗೊತ್ತು, ಸಿ ಬಸವಲಿಂಗಯ್ಯ ಎಲ್ಲರಿಗೆಲ್ಲ ಬಸ್ಸು ಅಂದರೆ ಸಾಕು. ಸೊ ಬಹುಶಃ ಇಲ್ಲಿವರೆಗೂ ನಾ ಮಾಡಿದ ನಾಟಕನ ಬೀಟ್ ಮಾಡೋಕ್ಕೂ ಆಗಿಲ್ಲ ಯಾರಿಗೂ.
ಆಕಾಶ ಬುಟ್ಟಿ ನಾಟಕ ನನ್ನ ಬೆಂಗಳೂರಿನ ಮೊದಲನೇ ನಾಟಕ ಆಗಿತ್ತು. ಆಮೇಲೆ ಬೆನಕಾದಲ್ಲ, ಬೆನಕ ಟೀಮ್ ಆದ್ದರಿಂದ ಅವ್ರು ಯಾವಾಗಲೂ ನಾಟಕ ಮಾಡ್ತಿರ್ತಾರೆ, ಭಾಳ ಚಂದ ಟೀಮ್ ಅದು. ಆಮೇಲೆ ಕಾರಂತರ ಒಂದಿಷ್ಟು ನಾಟಕದೊಳಗೆ ಕಾರಂತರ ನೋಡೋಕ್ಕಾಗಲಿಲ್ಲ, ಬಟ್ ಕಾರಂತರ ನಾಟಕದೊಳಗೆ ಆ್ಯಕ್ಟ್ ಮಾಡೋದಕ್ಕೆ ಬ್ಯಾಕ್ ಸ್ಟೇಜ್ ಒಳಗೆ ಮೇಳದೊಳಗೆ ಪಾರ್ಟಿಸಿಪೇಟ್ ಮಾಡುವಂಥ ಅವಕಾಶ ನಂಗೆ ಬೆನಕಾದ ಮೂಲಕ ಸಿಕ್ತು. ಅಲ್ಲಿಂದ ಆ ನಾಟಕ ನೋಡಿದರು. ಆಮೇಲೆ ಬಸು ಸರೇ ಒಂದಿಷ್ಟು ಶಾರ್ಟ್ ಮೂವೀಸ್ ಮಾಡಿದ್ರು, ಡಾಕ್ಯುಮೆಂಟ್ರೀಸ್ದು ಶಾರ್ಟ್ ಮೂವೀಸ್ ಮಾಡಿದ್ರು ಅವರು ಗೌರ್ಮೆಂಟ್ಗೆ. ಅದ್ರೊಳಗೆ ಆ್ಯಕ್ಟ್ ಮಾಡೋ ಮೂಲಕ ಸ್ಕ್ರೀನು ಅದು ಆ್ಯಕ್ಚುಲಿ ಅದಕ್ಕಿಂತ ಮೊದಲು ನಾ ಬಾಂಬೆದಾಗಿದ್ದಾಗ ನಾ ಆಗಲೇ ಹೇಳಿದ್ದೆ, ನನ್ನ 4 ಮಂದಿ ಮಾಮಗಳು ಆ್ಯಕ್ಟ್ರ್ ಇದು ಅಂತ. ಸಣ್ಣ ಮಾಮ ಡೈರೆಕ್ಟ್ ಮಾಡಿದ್ದ ನಾಟಕ, 3ನೇ ಮಾಮ ಪ್ರೊಡ್ಯೂಸ್ ಮಾಡಿದ್ದ, 2ನೇ ಮಾಮ ನಾನು ಮತ್ತು ದೊಡ್ಡ ಮಾಮ ಆ್ಯಕ್ಟ್ ಮಾಡಿದ್ವಿ. ಅದು ಫಸ್ಟ್ ಸೀರಿಯಲ್ ಸೈಲೆನ್ಸ್ ಪ್ಲೀಸ್ ಅಂತ ಡಿಗೆ. ಬಟ್ ಇಲ್ಲಿ ಬಂದ ಮೇಲೆ ನಾನು ಅದನ್ನು ಪ್ರೊಫೆಷನ್ನಾಗಿ ತೊಗೊಂಡಿದ್ದು ಮೌನರಾಗ ಅನ್ನೋ ಸೀರಿಯಲ್ ಮೂಲಕ. ಹಿಂಗೆ ಒಂದೊಂದು ಸೀರಿಯಲ್ ಜರ್ನಿ ಶುರುವಾಯ್ತು ಅಲ್ಲಿಂದ. ನನಗೆ ಜಯಂತ್ ಸರ್ ಹೇಳಿದ್ದು ನಿಜ, ನನಗೆ ಭಾರಿ ಕಾಮಿಡಿ. ಈಗಲೂ ಈ ಸೆಕೆಂಡ್ಗೂ ನೀವು ಹೇಳಿ. ಯಾಕಂದ್ರೆ ಬಾಂಬೆದಾಗ ಇದ್ದು ಬಂದವ್ರಿಗೆ ಗೊತ್ತು ಅಲ್ಲಿ ವಾತಾವರಣ. ಇಲ್ಲಿ ಕೇಳಿದ ಕೂಡಲೇ ಇವರು ಏನು ಇಲ್ಲಿ ಇವ್ರಿಗೆ ಅವಕಾಶ ಬೇಕು ಆದರೂ ಬಾಂಬೆ ನೆನೆಸ್ತಾರ, ಇಲ್ಲಿ ಹಿಂಗೆ ಅಂತಾರ ಅಂತ ಅನ್ನಿಸ್ಬೋದು. ಬಟ್ ಹಾಗಲ್ಲ, ಅಲ್ಲಿ ಎಲ್ಲ ಬಹುಶಃ ಎಲ್ಲ ಕಡೆ ಹಾಗೆ ಅನ್ಕೊತೇನೆ ನಾನು. ನಾವು ಊರು ಬಿಟ್ಟು ಹೊರಗೆ ಹೋದವರು, ಒಟ್ಟಾಗಿ ಅಲ್ಲೆಲ್ಲ ಕನ್ನಡದವರೇ ಒಂದಿಷ್ಟು ಮಂದಿ ಇರ್ತೀವಿ ಅಂತಂದಾಗ ಆ ಬಾಂಡಿಂಗು ಆತ್ಮೀಯತೆ ಜಾಸ್ತಿ ಆಗ್ತತಿ. ಇಲ್ಲಿ ಎಲ್ಲರೂ ಕನ್ನಡದವರೇ, ಇಲ್ಲಿ ಎಲ್ಲ ಕನ್ನಡ ಎಲ್ಲ ಇಲ್ಲಿ ಭಾಳ ಸಹಜ. ಅಲ್ಲಿ ನಮ್ಗೆ ಅಪರೂಪ, ಕನ್ನಡ ಯಾರಾದರೂ ಕನ್ನಡ ಮಾತಾಡ್ತಾರೆ ಅಂತನ್ನೋ ಒಂದು ನಮ್ಮವರು ಅನ್ನೋದು ಹುಡುಕೊಂಡು ಮಾತಾಡಿಸೋದು, ಆಮೇಲೆ ಅವಕಾಶಕ್ಕಾಗಿ ನಾವು ಅಲ್ಲಿ ಗೋಗರಿಬೇಕು ಅಥವಾ ಕಾಯಬೇಕು ಹಂಗೇನು ಇರಲಿಲ್ಲ. ಅವಕಾಶಗಳು ದಂಡಿಯಾಗಿ ಸಿಗೋವು, ಯಾಕಂದ್ರೆ ಕನ್ನಡದವರು ಅನ್ನೋ ಕಾರಣಕ್ಕೆ. ಇಲ್ಲಿ ಅಂಥದ್ದು ಇರಲಿಲ್ಲಲ್ಲ. ಸೊ ಅದಕ್ಕೆ ಆ ಕಾರಣಕ್ಕೆ ಬಿಟ್ಟರೆ ಕನ್ನಡ ನಮ್ಮದು, ಈಗ ಬೆಂಗಳೂರು ನಂದು ಈಗ ಅಲ್ವಾ. ಮೌನರಾಗದಲ್ಲಿ ಶುರುವಾಯಿತು ಸೀರಿಯಲ್ ಜರ್ನಿ. ಸೀತಾರಾಮ್ ಸರ್ದೊಂದು ಸೀರಿಯಲ್ ನಿಮ್ಗೆ ಎಲ್ರಿಗೂ ಈಗಲೂ ಅದು ಅದೇ ಹೇಳಿದ್ವಲ್ಲ ಆಗಲೇ, ಯಾವುದು ಯಾರಿಗೂ ಸಿಕ್ಕಲ್ಲ ನೋಡಿಲ್ಲ ಅನ್ನೋಕ್ಕೆ ಆಗಲ್ಲ. ಹಾಗೆ ಈಗ ಇಂಟರ್ನೆಟ್ಟಲ್ಲಿ ನಿಮಗೆ ಯೂಟ್ಯೂಬಲ್ಲಿ ಎಲ್ಲದೂ ಸಿಕ್ಕತ್ತೆ. ಮುಕ್ತದಲ್ಲಿ ನಿಮ್ಮನ್ನು ಮತ್ತೆ ಅದು ಇನ್ನೂ ಆಶ್ಚರ್ಯ ಆಗಿತ್ತು. ಏನಂದರೆ ಪಾಪ ಇವರು ಈಗಿರೋದಕ್ಕಿಂತ ಅವಾಗ ಎಷ್ಟು ಚಿಕ್ಕವ್ರ ಥರ ಅನಿಸ್ತಿದ್ರು, ಬಟ್ ಅವ್ರಿಗೆ ತುಂಬ ದೊಡ್ಡ ರೋಲ್ ಕೊಟ್ಟಿದ್ದು. ಅದನ್ನು ನಾವು ನೆನೆಸ್ಕೊಳ್ಳೋದಾದ್ರೆ ಆ ಸೀರಿಯಲ್ದು ಒಂದಷ್ಟು ದಿನಗಳನ್ನ ಭಾಳ ಚಂದದ ದಿನಗಳು. ಸೊ ಸುಮ್ಮನೆ ಕ್ಯಾಮ್ರಾದ ಎದುರಿಗೆ ಹೇಳೋದಂತಲ್ಲ, TN ಸೀತಾರಾಮ್ ಸರ್ ಜೊತೆ ಕೆಲಸ ಮಾಡಿದವ್ರಿಗೆ ಅಥವಾ ಅವ್ರ ಜೊತೆ ಯಾರಿಗೆಲ್ಲ ಸಾಹಿತ್ಯದೊಳಗೆ ಆಸಕ್ತಿ ಐತು ಅಥವಾ ಒಂದು ಕಲ್ಚರಲ್ ಇದ್ರೊಳಗೆ ಇರ್ತಾರೆ, ಬೇರೆ ಬೇರೆ ಇದ್ರೊಳಗೆ, ಅವ್ರಿಗೆಲ್ಲ ಆ ಅನುಭವ ಬರ್ತೈತಿ. ಆ ಸೆಟ್ ಎಷ್ಟು ಚಂದ ಅಂದ್ರೆ ಗಾಸಿಪಿನ್ ಸೆಟ್ ಅಲ್ಲ ಅದು. ಸೊ ಗಾಸಿಪ್ ಮಾಡಲ್ಲ ಅಂತಲ್ಲ ಅದರ ಅರ್ಥ, ಬಟ್ ಗಾಸಿಪಿನ್ ಸೆಟ್ ಅಲ್ಲ. ನಾವು ಅಲ್ಲಿ ಹೋದ್ರೆ ಇನ್ನೇ ನಾವು ಆ್ಯಕ್ಟಿಂಗ್ ಒಳಗೆ ಏನು ಕಲಿತೀವೋ ಅಥವಾ ಆ ಮೂಲಕ ನಮ್ಮ ಕೆಪಾಸಿಟಿ ಇದ್ರೆ 4 ಮಂದಿಗೆ ಗೊತ್ತಾಗ್ತೀವೋ, ಅದ್ರ ಜೊತೆಗೆ ನಮ್ಗೆ ಅಲ್ಲಿ ಕಲಿಯೋಕೆ ಭಾಳ ಸಿಗ್ತೈತಿ. ಸರು ಮತ್ತು ಅವ್ರ ಜೊತೆಗಿರೋರು ಇಷ್ಟು ಚಂದ ಡಿಸ್ಕಸ್ ಮಾಡ್ತಿರ್ತಾರೆ. ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ, ರಾಜಕೀಯದ ಬಗ್ಗೆ ಡಿಸ್ಕಸ್ ಮಾಡ್ತಾರೆ, ಸಮಾಜದ ಕುಂದುಕೊರತೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾರೆ, ಸಾಹಿತ್ಯದ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಸೊ ಒಂಥರ ಹಸ್ದವ್ರಿಗೆ ಮೃಷ್ಟಾನ್ನ ಭೋಜನ ಅಂತ ಇರುತ್ತೆ. ನನ್ನ ಪಾಲಿಗೆ TNS ಸೆಟ್ ಅಂದ್ರೆ ಹಂಗೆ. ಫಸ್ಟ್ ಆ್ಯಕ್ಚುಲಿ ನಂಗೆ ಅವ್ರು ಇನ್ನೊಂದು ಕ್ಯಾರೆಕ್ಟ್ರಿಗೆ ಕರೆದಿದ್ರು, ಮುಕ್ತ. ಅದಕ್ಕೂ ಮೊದಲು ಆ್ಯಕ್ಚುಲಿ ನಾ ಫೋನ್ ಮಾಡಿದ್ದೆ. ಎಲ್ಲರೂ ಇಲ್ಲಿ ಬಂದಾಗ ಭಾರಿ ಅವ್ರ ಡೈರೆಕ್ಟರ್ ಅವ್ರ ಸೀರಿಯಲ್ ಅವಾಗ ಅವರೆಲ್ಲ ಪೀಕಲ್ಲಿ ಇದ್ದಿದ್ದ ಟೈಮ್. ಈಗಲೂ ಅವ್ರು ಅಲ್ಲೇ ಇದ್ದಾರೆ. ಅಲ್ಲ ಅದು ಬಟ್ ಸೀರಿಯಲ್ಗಳು ಈಗ ಬರ್ತಾ ಇಲ್ಲ. ಆಗಂತೂ ತುಂಬ ಆ ಟೈಮ್ಗೋಸ್ಕರ ಜನ ಕಾಯ್ಕೊಂಡು ಕುತ್ಕೊತಿದ್ರು. ಹೌದು, ಮುಕ್ತ ಬರ್ತಾಯಿತ್ತು ಇದಕ್ಕಿಂತ ಮೊದಲು. ಆ ಟೈಮಿಗೆ ನಾನು ಫೋನ್ ಮಾಡಿ ಕೇಳಿಕೊಂಡು ಇದು ಮಾಡಿದ್ದೆ. ಸರ್ ಫೋನಲ್ಲಿ ಕೇಳಿದ್ರು, ನಂಗೆ ಕೇಳಬಾರ್ದು ಅನ್ನೋದು ಗೊತ್ತಿರಲಿಲ್ಲ. ಈ ಥರ ನಾನು ಆರ್ಟಿಸ್ಟು, ಬಾಂಬೆಯಿಂದ ಬಂದೇನಿ, ನಂಗೆ ನಿಮ್ಮ ಸೀರಿಯಲ್ದಾಗ ಅವಕಾಶ ಕೊಡ್ತೀರಿ ಅಂಥೇಳಿ. ಯಾರ್ರೀ? ಸರ್ ಮೂಡಿ ಸ್ವಲ್ಪ. ಯಾರ್ರೀ ನೀವು ಹೀಗೆಲ್ಲ ಫೋನ್ ಮಾಡಿ ಕೇಳೋದೇನ್ರಿ? ಇಡ್ರಿ ಫೋನ್ನ ಅಂತೆಲ್ಲ ಹೇಳಿದ್ರು. ಯಪ್ಪ ಯಾಕಾರ ಕೇಳಿದ್ನೋ, ಹೇಳಿದ್ನಲ್ಲ ಸಿಕ್ಕಾಪಟ್ಟೆ ಸಂಕೋಚ ಭಾಳ ಅಂತ, ಯಾಕಾರ ಫೋನ್ ಮಾಡಿದ್ನೋ ಏನೋ ಅಂತ ಎಷ್ಟೋ ದಿನ ಬೇಜಾರು ಮಾಡಿಕೊಂಡೆ.
ಆಮೇಲೆ ಅವಾಗ ಹೇಳಿದರು ಫೋನ್ ಮಾಡಿರಿ ಏನು ಆಫೀಸಿಗೆ ಫೋನ್ ಮಾಡಿ ಕೇಳಬೇಕು ನನಗಲ್ಲ ಅಂತಂದಿದ್ರು. ಬೇಜಾರು ಮಾಡ್ಕೊಂಡು ಸುಮ್ಮನೆ ಇದ್ದೆ. ಅವಾಗಲೇ ಮೌನರಾಗದಾಗ ಮಾಡಾಕತ್ತಿದ್ದೆ. ಅಲ್ಲೇ ಆರ್ಟಿಸ್ಟ್ ಜೊತೆ ಬಂದು ಆಫೀಸಿಗೆ ಫೋನ್ ಮಾಡು, ಯಾಕೆ ಅವಕಾಶ ಸಿಕ್ಕರೆ ಯಾಕೆ ಬೇಡ ಅಂತೀಯ ಹಂಗೆ ಹಿಂಗೆ. ಸೊ ಮಾಡಿದೆ. ಅವಾಗ 2 ಸೀರಿಯಲ್ ಒಳಗೆ ಮಾಡ್ತಿದ್ದೆ. ಇನ್ನೊಂದು ಕತ್ಲು ಸತ್ಯ ಅವ್ರದ್ದು ಸೀರಿಯಲ್ ಒಳಗೆ ಡಿ ಚಂದನ್ಗೊಂದು ಮಾಡ್ತಿದ್ದೆ. ಧೈರ್ಯ ಮಾಡಿ ಸ್ವಲ್ಪ ದಿನ ಇನ್ಸಲ್ಟ್ ಎಲ್ಲ ಕಡಿಮೆಯಾಗಿ ಅವಕಾಶ ಮುಖ್ಯ ಅಂತ ಅನ್ನೋದು ರಿಯಲೈಸ್ ಆದಮೇಲೆ ಆಫೀಸಿಗೆ ಫೋನ್ ಮಾಡಿದೆ. ಫೋನ್ ಮಾಡಿ ಹೋಗಿದ್ದೆ. ಆಮೇಲೆ ಅವ್ರು ನಂಗೆ ಆ ಮುಕ್ತದೊಳಗೊಂದು ಆ್ಯಕ್ಚುಲಿ ಭಾಳ ಒಳ್ಳೆಯ ಪಾತ್ರ ಅದು. ಮುಂದೆ ಅದನ್ನು ಮೇಘಾನ ಅಡುಗೆರು ಮಾಡಿದರು. ಬಟ್ ಡೇಟ್ ಕ್ಲಾಶಸ್ ಆಗಿ ಮಾಡೋಕ್ಕಾಗಲಿಲ್ಲ. ಮುಕ್ತ ಕರೆದ್ರು. ಕರೆದಾಗ ಫಸ್ಟ್ ಅವ್ರು ಹೇಳಿದ ಕ್ಯಾರೆಕ್ಟ್ರನ್ನ ನಾನು ಒಪ್ಕೊಳ್ದೇ ಎಷ್ಟು ನನಗೆ ನಾನೇ ಒಳ್ಳೇದು ಮಾಡಿಕೊಂಡೆ ಅನ್ನೋದು ನಂತರ ಗೊತ್ತಾಗಿದ್ದು. ಅದಾದಮೇಲೆ ಇನ್ನೊಂದು ಪಾತ್ರಕ್ಕೆ ಕರೆದ್ರು. ಕರೆದಾಗ ಒಪ್ಕೊಂಡೆ. ಅದೇ ಮಂಗಳತ್ತೆ ಪಾತ್ರ ಅದು. ಮಂಗಳತ್ತೆ. ಎಸ್. ಮಂಗಳತ್ತೆ ಪಾತ್ರ ಜನಕ್ಕೆ ಇಷ್ಟ ಆಯಿತು ಅನ್ನೋದು ನನ್ನ ಪುಣ್ಯ. ಚೆನ್ನಾಗಿತ್ತು ಅದು. ಸರ್ ಸಂವಾದಕ್ಕೆಲ್ಲ ಕರ್ಕೊಂಡು ಹೋಗೋರಲ್ಲ, ಕರ್ಕೊಂಡು ಹೋದಾಗ ಜನ ನನ್ನ ಜೊತೆ ಮಾತಾಡೋಕ್ಕೆ ಹೆದರೋರು ಅನಿಸ್ತಿದ್ರು. ಈಕಿ ಜೋಡಿ ಈಕಿ ಭಾಳ ಕಡಕದಾಳ, ಈಕಿ ಜೋಡಿ ಹೆಂಗೆ ಮಾತಾಡೋದು. ಈಗ ಪ್ರಜಾವಾಣಿನೇ ಈಗಿಲ್ಲ, ಭಾಸ್ಕರ್ ಸರು ಪ್ರಜಾವಾಣಿ ಸಂಪಾದಕರಾಗಿದ್ದರು. ಅವರೊಂದು ಪಾರ್ಟಿ ಒಳಗೆ ಹೇಳಿದ್ರು, ಮಂಗಳತ್ತೆ ನೀವು ನಗ್ತೀರಾ, ಮಂಗಳತ್ತೆ ನೀವು ನಗ್ತೀರಾ ಮಂಗಳತ್ತೆ. ಸರ್ ಎಷ್ಟು ಗೋಳ ಕೇಳ್ತೀರ ಬಿಡಿ ಸರ್ ಅಂತ. ಅಂದ್ರೆ ಆ ಪಾತ್ರದ್ದು ಇದು ವಜನ್ ಹಂಗಿತ್ತು. ಅದನ್ನು ಆ ರೀತಿ ರೂಪಿಸಿದವರು ವಿನೋದ್ ಧೋಂಡಾಳೆ. ನಾನೀಗ ಅವ್ರ ಬಗ್ಗೆನೇ ಕೇಳಬೇಕು ಅಂತಿದ್ದೆ. ಅಯ್ಯೋ, ಅದು ದೊಡ್ಡ ದುರಂತನೇ ಆಗೋಯ್ತು ಅವ್ರ ಜೀವನ. ಭಾಳ ಭಾಳ ಅಂದ್ರೆ ಭಾಳ ಸಭ್ಯ ಮನುಷ್ಯ. ಎಲ್ಲರ ಬಾಯಿಂದ ನೀವು ಇದನ್ನು ಕೇಳಿರ್ತೀರಿ. ಭಾಳ ಚಲೋ ಮನುಷ್ಯ. ನಾವು ಒಳ್ಳೆ ಫ್ರೆಂಡ್ ಆಗಿದ್ದರು. ನಂಗೆ ಬಸು ಸರ್ ಜೋಡಿ ನಾವು ಇದನ್ನೆಲ್ಲ ಮಾಡಿದ್ವಿ ಅಂತಂದಲ್ಲ, ನಾಟಕ ಮತ್ತಿದು. ಆ ಟೈಮಿಗೆ ಒಂದು ವಿನೋದ್ ಪರಿಚಯ ಆಗಿದ್ದು. ಮತ್ತು ಮೌನರಾಗಕ್ಕೂ ನನ್ನನ್ನು ಕರೆದವ್ರು ಫಸ್ಟ್ ನನಗೆ ಇದ್ರೊಳಗೆ ಅವಕಾಶ ಕೊಟ್ಟವರು ಅವರೇನೆ. ಈ ಮಂಗಳತ್ತೆ ಪಾತ್ರನ ಹಿಂಗೆ ಇರಬೇಕು, ಇಷ್ಟೇ ಇರಲಿ ಅಂತ ಫಸ್ಟ್ ನಾನು ಕ್ಯಾಮ್ರಾ ಫೇಸ್ ಮಾಡಿದಾಗ ಕ್ಯಾಮ್ರಾಮನ್ನು ಇವ್ರನ್ನ ಹಿಂಗೆ ನೋಡ್ದೆ. ಅಂದ್ರೆ ಮಂಗಳತ್ತೆ ನೆಗೆಟಿವ್ ಪಾತ್ರ ಅವ್ರ ಪ್ರಕಾರ, ಅಂದರೆ ಕೆಟ್ಟತ್ತೆ, ಒಳ್ಳೆ ಅತ್ತೆ ಅಲ್ಲ ಅಂತ. ನಾನು ಅಂದರೆ ಒಂದು ಇಮೇಜ್ ಇರುತ್ತಲ್ಲ, ಕೆಟ್ಟ ಪಾತ್ರಗಳು ಅಂದರೆ ಕೂಗಾಡು ಮಾತಾಡಬೇಕು, ಕಿರ್ಚಿ ಬೈಬೇಕು, ಕಿರ್ಚಿ ಕೇಳಬೇಕು, ಅಂದರೆ ಒಟ್ಟಿನಲ್ಲಿ ಹಿಂಗಿರಬೇಕು ಅವ್ರದ್ದು ವಾಯ್ಸು. ನಂದು ಹಂಗಿರಲಿಲ್ಲ. ನಾನು ಮಾತಾಡಿದ ಕ್ಯಾಮ್ರಾಮನ್ ದೀಪು ಅವರು ಇಲ್ಲ ಈಗ. ದೀಪ, ಅಯ್ಯೋ ಏನಿದು ನನಗೆ ತುಂಬ ಆಶ್ಚರ್ಯ. ಅವರು ಕ್ಯಾಮ್ರಾಮನ್ನು ಹಾಗೆ ಆಯಿತು, ಸೇಮ್ ಇದು 3 ಜನದ್ದು ನರಹರಿ ಸರ್, ನರಹರಿ, ದೀಪು ಮತ್ತೆ ಹೌದು, ಅವ್ರಿಗಿಬ್ರು ಹಂಗೆ ಆಗ್ಬಿಟ್ರಲ್ಲ. ದೀಪುಗೆ ಬೈದಿದ್ದಾರೆ, ಹುಚ್ಚ ಅವನು, ಯಾರಾದ್ರೂ ಹಿಂಗೆ ಮಾಡ್ಕೊಳ್ತಾರ ಹಂಗೆ ಹಿಂಗೆ ಅಂತ ಬೈದ ಮನುಷ್ಯ. ನಂಬ್ತಿದ್ರು, ಭಾಳ ಚಂದ ನಂಬ್ತಿದ್ರು. ನೀವು ಹೇಳ್ತೀರಿ ಅಂದಮೇಲೆ ನಂಬಿಕೆ, ಹಂಗಂತೇಳಿ ಹುಚ್ಚ ಅಲ್ಲ, ದಡ್ಡ ಅಲ್ಲ, ಆದರೆ ನಂಬಿದ್ರು ಚಂದ ನಂಬ್ತಿದ್ರು. ಏನೋ ಟೈಮ್ ಭಾಳ ಬ್ಯಾಡ್ ಟೈಮ್ ಅದು. ಮಕ್ಕಳು ನೋಡಿದ್ರೆ ಅಷ್ಟು ಶಾಣೆ ಮಕ್ಕಳು. ನಂಗೆ ಈಗೂ ಅದು ಅರ್ಗಿಸ್ಕೊಳಕ್ಕೆ ಆಗ್ತಾಯಿಲ್ಲ. ಈ ಸೆಕೆಂಡ್ಗೂ ದೀಪ ಸರ್ದು ನಂಗೆ ಗೊತ್ತಿರಲಿಲ್ಲ. ಎಷ್ಟು ಒಳ್ಳೆ ಕ್ಯಾಮ್ರಾಮನ್ ಅವರು. ಅವ್ರದ್ದೊಂದು ಟೀಮೇ ಇತ್ತು, ಎಷ್ಟು ಭಾಳ ಚಂದದ ಟೀಮ್ ಅದು. ಹೌದು. ಸೊ ದೀಪು ಹಿಂಗೆ ನೋಡಿದ್ರು, ನಾನೇನೋ ಮಿಸ್ ಮಾಡಿನೇನೋ, ಅದಕ್ಕೆ ನಾನು ಹಿಂಗೆ ನೋಡ್ತಾರೆ ಅನ್ನೋದು. ಯಾಕಂದ್ರೆ ಫಸ್ಟು ಮುಕ್ತದೊಳಗೆ ಫಸ್ಟ್ ಶಾರ್ಟ್ ಅದು ನಂದು. ಬಟ್ ವಿನೋದ್ ಒಂದು ಸಲ ಹಿಂಗೆ ಅಂದ್ಕೊಂಡು ಹಾಗೆ ಮಾತಾಡಿ, ನಾನು ಬೈತಿದ್ದಾರೆ, ನಾನು ಫ್ರೆಂಡ್ ಬೇರೆ ಅಲ್ಲ. ಸೊ ಎಲ್ಲರ ಇದ್ರಿಗೆ ಬೈಯೋಕ್ಕಾಗ್ಲಾರ್ದ ಇಂಡೈರೆಕ್ಟಾಗಿ ಹಂಗೆ ಬೈಯಾಕತ್ತಾರೇನೋ ಅಂಥೇಳಿ. ಯಾಕೆ ವಿನೋದಿನ, ಇಲ್ಲ ನೀವು ಇದನ್ನು ಮೇಂಟೈನ್ ಮಾಡಿ, ಹೀಗೆ ಮಾತಾಡಿ ಅಂತಂದ್ರೆ. ಸೊ ಆ ವಾಯ್ಸ್, ನನ್ನ ವಾಯ್ಸ್ ಭಾಳ ಕೆಲಸ ಮಾಡ್ತು ಅಂತ ನಂಗೆ ಅನ್ಸುತ್ತೆ ಆ ಪಾತ್ರಕ್ಕೆ. ಸೊ ಹೀಗಾಗಿ ಜನ ನನ್ನನ್ನು ಅದಕ್ಕಿಂತ ಮೊದಲು ಒಂದಿಷ್ಟು 3-4 ಸೀರಿಯಲ್ ಮಾಡಿದ್ರು ಸಹ ಅದರಲ್ಲಿ ಮುಕ್ತದಿಂದಾಗಿ ಮಂದಿ ಒಂಚೂರು. ಸೊ ಸೀತಾರಾಮ್ ಸರ್ದು ಜೊತೆ ಯಾರೆಲ್ಲ ಕೆಲಸ ಮಾಡ್ತಾರೆ ಅವರೆಲ್ರಿಗೂ ಒಂದು ಆ ಅನುಭವಗಳು ಬೇರೆಯವ್ರಿಗೆ ಸಿಗೋಕ್ಕೆ ಚಾನ್ಸೇ ಇಲ್ಲ.
ಅದು ಓದಿರ್ಬೋದು, ರಾಜಕೀಯ ಇರ್ಬೋದು, ಅಥವಾ ನಟನೆ ಇರ್ಬೋದು, ರಂಗಭೂಮಿ, ಎಲ್ಲದೂ ಒಂಥರ ಮಿಕ್ಸ್ಡ್ ಡಿವೈಡ್ ಕಾಕ್ಟೇಲ್. ಅದು ಕೊಡೋ ಕಿಕ್ಕು ಬೇರೆ ಯಾರಿಗೂ ಸಿಕ್ಕಕ್ಕೆ ಸಾಧ್ಯ ಇಲ್ಲ. ಬಟ್ ನಿಮ್ಗೀಗ ಅನಿಸ್ತಿದ್ಯಾ, ತುಂಬ ವರ್ಷಗಳೇನಲ್ಲ, ಬಟ್ ಒಂದು 10 ವರ್ಷ ಹಿಂದಿಂದು ಇಂಡಸ್ಟ್ರಿಗೂ ಈಗಿರೋದಕ್ಕೂ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ. ಈಗಿನ ಇಂಡಸ್ಟ್ರಿ ಬಗ್ಗೆ ನಾನು ಹೇಳಾರೆ. ಯಾಕೆಂದರೆ ನಾನು ಸೀರಿಯಲ್ ಮಾಡೋದು ಬಿಟ್ಟು ಒಂದು 10 ವರ್ಷ ಆಗ್ತಾ ಬಂತು. ಎಲ್ಲೋ ಮಧ್ಯದಲ್ಲಿ ಯಾವುದದು ಹಿಟ್ಲರ್ ಕಲ್ಯಾಣ ಅಲ್ಲೇನೋ ಗೆಸ್ಟ್ ಅಪಿಯರೆನ್ಸ್ ಇತ್ತು, ಬಿಟ್ಟರೆ 10 ವರ್ಷ ಆಯಿತು. ಬಟ್ ಗೊತ್ತಿಲ್ಲ ಏನೆಲ್ಲ ಬದಲಾವಣೆ. ಹಾಂ, ಒಂದು ಗೊತ್ತಾಗಿದ್ದೇನು ಅಂತಂದರೆ ಪೇಮೆಂಟ್ ಚೆನ್ನಾಗಿದೆ ಈಗ ಆರ್ಟಿಸ್ಟ್ಗಳಿಗೆ ಅಂತ ಅನ್ನೋದು. ಎಸ್, ನಮ್ಮ ಟೈಮಲ್ಲಿ ಅಷ್ಟಿರಲಿಲ್ಲ. ಈಗಲೂ ಸೀರಿಯಲ್ ಅವಕಾಶಗಳು ಸಾಕಷ್ಟಿವೆ. ನಾನೇ ಮನೆ ಕೆಲಸಗಳು, ಮಗಳ ಮದುವೆ, ಮಗನ ಮದುವೆ, ಅದು ಇದು ಅಂತ ಹೇಳಿ ಒಪ್ಕೊಂಡಿಲ್ಲ. ಯಾಕೆಂದರೆ ಕಮಿಟ್ಮೆಂಟ್ ಅದಕ್ಕೆ ಕೇಳುತ್ತೆ. ಜೊತೆಗೆ ನಾನು ಡೈರೆಕ್ಟಾಗಿ ಬೆಂಗಳೂರು ಭಾಷೆಗೆ ಶಿಫ್ಟ್ ಆಗಿಬಿಟ್ನಲ್ಲ. ನಾನು ಏನು ಅಪರಾಧ ಆಯಿತು ಸಾರಿ ಯಾಕೆ ಹೇಳ್ತಿದ್ದೀರಾ ಅಂತ. ಇಲ್ಲ, ಮಾತಾಡ್ಕೊಂತ ಅಂದ್ರೆ ನನಗೆ ಬರೀ ಮೊದಲಾದರೂ ಒಬ್ಬ ಆರ್ಟಿಸ್ಟಾಗಿ ಸೀರಿಯಲ್ಲು, ಸಿನಿಮಾ, ನಾಟಕ ಅಂತೆಲ್ಲ ಮಾಡ್ಕೊಂಡಿದ್ದೆ. ಆಮೇಲೆ ಈ ಹೊತ್ತಿಗೆ ಅಂತ ಹೇಳಿ ಒಂದು ಸಾಹಿತ್ಯದ ವೇದಿಕೆ ಶುರು ಮಾಡಿಕೊಂಡೆ. ಅದೇ ಹೊತ್ತಿಗೆ ನಿರ್ಭಯದ ಪ್ರಕರಣ ಆಯಿತು, ಜನದನಿ. ಆ ಟೈಮಿಗೆ ಜನದನಿ ಅಂತ ಆಯಿತು. ಸೊ ಇವೆಲ್ಲದ್ರ ಕಮಿಟ್ಮೆಂಟ್ ಒಳಗೆ ಆ್ಯಕ್ಟಿಂಗ್ ಕಡೆ ಅಥವಾ ಸೀರಿಯಲ್ ಕಡೆ ಒಂಚೂರು ಲಕ್ಷ ಕಡಿಮೆ ಆಯಿತು. ಆ್ಯಕ್ಟಿಂಗ್ ಕಡೆ ಕಡಿಮೆ ಆಯಿತು ಅನ್ನೋದಕ್ಕಿಂತ ಸಿನಿಮಾಗಳನ್ನ ಮಾಡತ್ತೀನಿ. ಅವೇನು ಭಾಳ ಮಾಡಿಲ್ಲ. ಬಟ್ ಸಿನಿಮಾ ಆದ್ರೆ ಒಂದು ಸ್ಟೆಚ್ ಒಳಗೆ ಮುಗಿದು ಹೋಗ್ತೈತಿ, ಒಂದು ಬೇಡ 2 ಶೆಡ್ಯೂಲ್ ಒಳಗೆ ಮುಗಿತೈತಿ. ಸೀರಿಯಲ್ ಅಂದ್ರೆ ವರ್ಷ ಇಡೀ ಹೋಗ್ಬೇಕಲ್ಲ. ಸೊ ಅಷ್ಟು ಕಮಿಟ್ಮೆಂಟ್ ಕೊಡೋಕೆ ಆಗ್ಲಾರ್ದಕ್ಕೆ ಮತ್ತೆ ಸೀರಿಯಲ್ ಕಡೆ ಹೋಗಿಲ್ಲ. ಹೀಗಾಗಿ ಅಲ್ಲಿ ವಾತಾವರಣದ ಬಗ್ಗೆ ನಾ ಏನು ಹೇಳಿದ್ರು ತಪ್ಪಾಕತ್ತೆ. ಆ್ಯಕ್ಚುಲಿ ಮುಕ್ತದ ಮಂಗಳತ್ತೆ ಪಾತ್ರ ಮತ್ತು ದುರ್ಗೋಜಿ ಅಂತ ಇನ್ನೊಂದು ಪಾತ್ರ, ಅದು ಇನ್ಸ್ಪೆಕ್ಟ್ರು, ಪೊಲೀಸ್ ಆಫೀಸರು. ಈ 2 ಪಾತ್ರ ಅವರಿಗೆ ಭಾಳ ಸೇರ್ತಿದ್ವು ಅಂತ. ಒಂದು ಸಲ ಸೆಟ್ಟಿಗೆ ಹೋದಾಗ ಸೆಟ್ ಒಳಗೆ ಹವಾ ಇತ್ತು. ವಿಷ್ಣುವರ್ಧನ್ ನಿಮ್ಮ ಅಭಿಮಾನಿ, ನಾ ಯಾರೋ ಕಾಲು ಎಳ್ಯಾಕತ್ತಾರ, ಬಹುಶಃ ಯಾವುದೋ ಒಂದು ಸೀನ್ ಒಳಗೆ ಸೈಕಲ್ ಹೊಡೆದಿರಬೇಕು, ಅದಕ್ಕೆ ಏನೋ ಹಿಂಗೆ ದೊಡ್ಡವ್ರದ್ದು ಹೆಸರು ಹೇಳ್ಕೊಂಡು ಇದು ಮಾಡಾಕತ್ತಾರ ಅಂಥೇಳಿ. ಆಮೇಲೆ ಕಿಟ್ಟಿ ಸರ್ ಅಂತ ಅವರು ಸರ್ದು ಇದ್ರೊಳಗೆಲ್ಲ ಮಾಡ್ತಾರೆ, TNC ಕೃಷ್ಣಮೂರ್ತಿ ಅಂತ. ಅವರಂದರು, ಜಯಲಕ್ಷ್ಮಿ ಏನೋ ವಿಷ್ಣುವರ್ಧನ್ ಅವರು ನಿಮ್ಮ ಅಭಿಮಾನಿ ಅಂತ. ಸರ್ ನೀವು ಕಾಲು ಎಳಿತೀರಾ ಅಂದೆ. ಇಲ್ಲಮ್ಮ ನಿಜವಾಗ್ಲೂ ಅಂದರು. ಖುಷಿಯಾಗೋಯ್ತು ಓ ಅಂಥೇಳಿ. ಅಷ್ಟಕ್ಕೆ ಮುಗಿಯುತ್ತೈತೆ ಅಂದ್ಕೊಂಡಿದ್ದೆ. ಆಮೇಲೆ ಮುಂದೆ ಹೇಳಿದರು, ಇಲ್ಲ TNS ಸರ್ ಮಗನ ಮದುವೆ ಇತ್ತು, ಸತ್ಯ ಅವ್ರದ್ದು. ಸೊ ಸರ್ ಕಾರ್ಡ್ ಕೊಡೋಕೆ ಹೋದಾಗ ದುರ್ಗೋಜಿ ಮತ್ತು ಮಂಗಳತ್ತೆ ಬಂದ್ರೆ ನಾ ಬರ್ತೀನಿ ಅಂತಂದ್ರಂತ ವಿಷ್ಣುವರ್ಧನ್. ಅದಕ್ಕೆ ಸರ್ ಇದ್ರೆ ಅವರೆಲ್ಲ ನಮ್ಮ ಕಲಾವಿದ್ರೆ ಬರಲಾರ್ದೆ ಎಲ್ಲೋ ಕರ್ರಿ ಗ್ಯಾರಂಟಿ ಬರ್ತಾರ್ರಿ ಅಂತ ಹೇಳಿದ್ರಂತ. ಆದ್ರೆ ನಂಗೆ ಅವಾಗ ಪುಟಾಣಿ ಪಾರ್ಟಿ ಅನ್ನೋ ಸಿನಿಮಾ ಇತ್ತು, ಸಿನಿಮಾದ ಶೂಟಿಂಗ್ ಇತ್ತು ಧಾರವಾಡದಾಗ. ಹಿಂಗಾಗಿ ಸತ್ಯನ ಮದುವೆಗೂ ಹೋಗೋಕ್ಕಾಗಲಿಲ್ಲ. ಅವ್ರ ಮದುವೆ ಒಳಗೆ ನನ್ನನ್ನು ನೋಡಿಲ್ಲ ಅನ್ನೋ ಕಾರಣಕ್ಕೆ ಮುಂದೆ ಸ್ವಲ್ಪ ಸತ್ಯ ಅವ್ರ ಮದುವೆ ಡಿಸೆಂಬರ್ ಒಳಗೆ ಏನಾಯಿತು, ಜನವರಿ 4ಕ್ಕೆ ಮುಂದೆ ಸರ್ ತಮ್ಮ ಮನೆಯೊಳಗೆ ಇಡೀ ಟೀಮ್ಗೆ ಕರೆದು ಅವಾಗೆಲ್ಲ ಇವೆಲ್ಲ ವಿಷ್ಣುವರ್ಧನ್ ಸರ್ ಅಂತೂ ನಂಗೆ ಹೇಳೋಕ್ಕಾಗಲ್ಲ ಅಲ್ಲ, ಇದ್ರೊಳಗೇನೆ ಸೆಟ್ ಒಳಗೇನೆ ನಿನ್ನ ನೋಡಬೇಕು ಅಂತ ಹೇಳಿ ಪಾರ್ಟಿ ಇಟ್ಟಿದ್ದು ಅಂಥೇಳಿ. ಸೊ ಹೋಗಿದ್ವಿ, ಭಾಳ ಚಂದ ಖುಷಿಯಾಗಿತ್ತು. ಅವತ್ತು ಅನಂತನಾಗ್ ಸರ್ ಇದ್ದರು, ರಮೇಶ್ ಅರವಿಂದ್ ಸರ್ ಇದ್ದರು, ಆಮೇಲೆ ನಾಗ್ತಿ ಹೇಳಿದ್ರು ಐ ಥಿಂಕ್, ಆಮೇಲೆ ಚಂದ್ರಶೇಖರ್ ಎಡಕಲ್ಗುಡ್ಡದ ಮೇಲೆ ಚಂದ್ರಶೇಖರು, ಬಿ ಸರೋಜಾದೇವಿ ಅಮ್ಮ, ಒಂದಿಷ್ಟು ಜನ ದೊಡ್ಡ ಆರ್ಟಿಸ್ಟ್ ಎಲ್ಲ ಇದ್ದರು ಆ ಪಾರ್ಟಿ ಒಳಗೆ. ಖುಷಿ ಆಯಿತು. ಸರ್ಗೆ ನನ್ನನ್ನು ನೋಡಿದ್ಮೇಲೆ, ವಿಷ್ಣುವರ್ಧನ್ ಸರ್ಗೆ ನನ್ನನ್ನು ನೋಡಿದ್ಮೇಲೆ ಇಕ್ಕಿನೇನ ಹಾಕಿ ಅನ್ನೋ ಡೌಟು. ಯಾಕೆ? ಅದ್ರೊಳಗೆ ಅತ್ತೆ ಪಾತ್ರ ಖಡಕ್ಕು, ಗಟ್ಟಿ ಗಂಟು, ಹಿರೇ ವಯಸ್ಸಾದವಳ ಪಾತ್ರ. ನಾನು ನಿಮ್ಗೆ ಹೇಳಿಲ್ವಾ, ವಯಸ್ಸಿಗೆ ಮೀರಿದ ಪಾತ್ರ ಅದು. ನೋಡಕ್ ಚಿಕ್ಕವ್ರ ಥರ, ಆದರೆ ಒಂದು 10-20 ವರ್ಷ ದೊಡ್ಡವ್ರ ಥರ ತೋರಿಸ್ಬಿಟ್ಟಿದ್ದು. ನಂಗೆ ಬಹುಶಃ 36 ಇರ್ಬೋದೇನೋ, 35-36 ಇರ್ತಿತ್ತು ಬಹುಶಃ.
ಹೀಗಾಗಿ ವಿಷ್ಣುವರ್ಧನ್ ಸರ್ ನೋಡಿದ್ರು ಅವ್ರಿಗೆ ಇವಳು ನಾನು ಸೊ ಅದು ಖುಷಿ. ಆಮೇಲೆ ಮೊನ್ನೆ ಅಷ್ಟನ TNS ಸರ್ ಹೇಳತ್ತಿದ್ರು, ಇಲ್ಲ ಜಯಲಕ್ಷ್ಮಿ ಸರ್ ಫೋನ್ ಮಾಡಿದಾಗ ಒಂದು ಸಲ ಸೀರಿಯಲ್ ಬಂದಾಗ ನಿಮ್ಮ ಎಪಿಸೋಡ್ ಇಲ್ಲದೇ ಇದ್ದರೂ ಸಹ ನಿಮ್ಮ ಬಗ್ಗೆ ಮಾತಾಡ್ತಿದ್ರು ಅಂತ ಹೇಳೋದು. ಅದು ಏನಾದರೂ ಅವಾರ್ಡ್, ನನಗೆ ಅವಾರ್ಡ್ಗಳು ಭಾಳ ಸಿಕ್ಕಿಲ್ಲ, ಆದ್ರೆ ನನ್ನ ಪಾಲಿನ ಅವಾರ್ಡ್ ನಾವು ಒಬ್ಬನೇ, ನನಗೆ ಅದು ಗೊತ್ತೈತಿ ನಾವು ಒಬ್ಬನೇ ಆರ್ಟಿಸ್ಟ್ ಏನಲ್ಲ. ವಿಷ್ಣುವರ್ಧನ್ ಅವರು ಭಾಳ ಚಲೋ ಮಾಡ್ತಾರೋ ಅಥವಾ ನಾ ಅವ್ರ ಅಭಿಮಾನಿ ಅಂತ ಹೇಳಿದ್ದ ಮೊದಲೇ ಆರ್ಟಿಸ್ಟ್ ಏನು ನಾನಲ್ಲ ಅನ್ನೋದು ಪ್ರಜ್ಞೆ ಇಟ್ಕೊಂಡೇ ಹೇಳ್ತೀನಿ. ಬಟ್ ನನ್ನ ಪಾಲಿಗೆ ಹೌದು ಅದು ದೊಡ್ಡ ಅವಾರ್ಡ್. ಸೊ ಆ ಟೈಮಿಗೆಲ್ಲ ಆಲ್ಮೋಸ್ಟ್ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ಹಂಗೆ TNS ಅವರು ಅವರ ಸೀರಿಯಲ್ಗಳಂದ್ರೆ ಎಲ್ಲರೂ ನೋಡ್ತಾರೆ, ಎಲ್ಲ ಸೆಲೆಬ್ರಿಟೀಸ್ ನೋಡ್ತಾರೆ. ಆರ್ಟಿಸ್ಟ್ ಇರ್ಬೋದು, ಲಾಯರ್ಸ್ ಇರ್ಬೋದು, ರಾಜಕಾರಣಿಗಳಿರ್ಬೋದು, ಎಲ್ಲರೂ ನೋಡ್ತಾರೆ ಅವ್ರ ಎಪಿಸೋಡ್ಸ್ನ. ಹಿಂಗಾಗಿ ಆ ಟೈಮಿಗೆ ಮಂಗಳತ್ತೆ ಪಾತ್ರ ಅವರೆಲ್ಲರೂ ಆ ಮೂಲಕ ಪರಿಚಯ ಮಾಡಿಸ್ತು ನಂಗೆ. ಅಂದರೆ ಅವರೆಲ್ಲರೂ ಯಾರು ಎಲ್ಲ ಪರಿಚಯ ಮಾಡೋದು ತಾಕತ್ತದು ಅಲ್ವಾ? ಸಿನಿಮಾಗಿಂತ ಒಂದು ಕೈ ಜಾಸ್ತಿನೇ ಪಾಪ್ಯುಲಾರಿಟಿ ಸಿಕ್ಬಿಡುತ್ತೆ. ಯಾಕಂತಂದ್ರೆ ಅವಾಗ ಈಗ ಸಿನಿಮಾ ಸಹ TVಯಾಗ ಬರಾಕತ್ತಾವ, ಆವಾಗ ಹಂಗಲ್ಲ, ಸೀರಿಯಲ್ ಮಾತ್ರ ಬರ್ತಿದ್ವು. ಮತ್ತು TNS ಸರ್ ಮಾಡೋ ಸೀರಿಯಲ್ಲು ಅಂತಂದ್ರೆ ಸುಮ್ಮನೆ ಏನೋ ಕೂದಲ ಹಿಡ್ಕೊಂಡು ಅತ್ತಿ ಸೊಸಿ ಜಗಳಾಡೋ ಸೀರಿಯಲ್ ಅಲ್ಲ ಅಂತ ಎಲ್ಲರಿಗೂ ಗೊತ್ತು. ಇಂಟೆಲೆಕ್ಚುಯಲ್ಸೇ ಜಾಸ್ತಿ ಜನ ನೋಡ್ತಿದ್ದಂಥ ಸೀರಿಯಲ್ಲು. ಹೌದು, ಹಾಗಾಗಿ ಜನಪ್ರಿಯತೆ ಈಗ ಸಂವಾದಕ್ಕೆ ಹೋದಾಗೆಲ್ಲ ಸಿಕ್ಕಿದೆ, ಓಕೆ. ಬಟ್ ಆಮೇಲೂ ನಿಮಗೆ ಹೊರಗಡೆ ಹೋದಾಗ ಇವಾಗಲೂ ಜನ ನನ್ನನ್ನು ಗುರ್ತಿಸ್ತಾರೆ. ನನ್ನನ್ನು ಈಗ ಮೊನ್ನೆ ಚಿಕ್ಕಮಗಳೂರಿಗೆ ಹೋಗಿದ್ದೆ, ಅಲ್ಲೆಲ್ಲ ಹೋದಾಗ ನಿಮ್ಮನ್ನು ನಾವು ನೋಡೀವಿ ಎಲ್ಲಿ TNS ಸೀರಿಯಲ್ ಒಳಗೆ. ಹಾಂ, ಸೊ ಇಲ್ರಿ ನಾ ದಪ್ಪಾಗಿನಿ, ನನ್ನ ತಲೆ ಒಳಗಿರೋದನ್ನು ನಾ ಭಾಳ ದಪ್ಪಾಗೀನಿ, ನನ್ನನ್ನು ಯಾರೂ ಗುರ್ತಿಸಂಗಿಲ್ಲ ಅಂತ. ಬಟ್ ಸ್ಟಿಲ್ ಮಂಗಳತ್ತೆ ಮಂದಿಗೆ ನೆನಪದಾಳ. ಹೌದು ಹೌದು, ನೆನಪಿದ್ದಾರೆ. ಸೊ ಆ ಪಾತ್ರ ಇದು ಅಂದರೆ ನೀವೇ ಮಂಗಳತ್ತೆ ಆಗಿದ್ದಂಥ ಒಂದು ಟೈಮ್ ಅದು. ಇಲ್ಲ, ನನ್ನ ಮಕ್ಕಳು ಆ ಟೈಮಿಗೆ ಏನು ಹೇಳ್ತಿದ್ರು ಅಂದ್ರೆ, ಅಮ್ಮ ನೀ ಆ್ಯಕ್ಟಿಂಗ್ ಮಾಡೋದೇ ಇಲ್ಲ, ಮನ್ಯಾಗೂ ಹಾಗೆ ಇರ್ತಿ, ಅಲ್ಲೂ ಹಾಗೆ. ಅಯ್ಯೋ ಪಾಪ, ಮನ್ಯಾಗೂ ಅಪರಿವಿಲ್ಲ ನಾನು, ಸ್ಟ್ರಿಕ್ಟ್ ಅಮ್ಮ ಅಂತ ಆ ಸೆನ್ಸ್ ಒಳಗೆ. ಸೊ ವಿಷ್ಣುವರ್ಧನ್ ಸರ್ ಸೀರಿಯಲ್ ನೋಡ್ತಾರಂತಂದ್ರೆ ನಾ ಮತ್ತೆ ಮಾಡ್ತೀನಿ ಅಲ್ಲ. ಇಲ್ಲ, ಅವ್ರು ಅಲ್ಲಿಂದ ನೋಡ್ತಾರೆ, ಅವರೆಲ್ಲ ಆಶೀರ್ವಾದ ಮಾಡ್ತಾರೆ. ನೀವು ಶುರು ಮಾಡಿ ಹೇಳ್ತೀನಿ. ಬಟ್ ಈಗ ಮಕ್ಳಿಬ್ರು ಓದೋಕ್ಕೆ ಶುರು ಮಾಡಿದ್ರು, ಇಷ್ಟೆಲ್ಲ ಆಯಿತು. ಬಟ್ ಕಲೆ ಒಬ್ರನ್ನ ಯಾರನ್ನಾರ ಹೇಳ್ಕೊಬೇಕಲ್ಲ, ಹಂಗೆ ಅಮೂಲ್ನ ಹೇಳ್ಕೊಂಬಿಟ್ಟಿದೆ. ಹೌದು. ಸೊ ಅಮೂಲ್ದೊಂದು ಎಜುಕೇಷನ್ನು ಅದೆಲ್ಲ ಆದಮೇಲೆ ಇವಾಗ ಡೈರೆಕ್ಷನ್ ಅಂತ ಬಂದಾಗ ನಿಮ್ಮ ಮನೇಲಿ ಹೆಂಗೆ ಏನು 9th ಇದ್ದಾಗ ಡಿಕ್ಲೇರ್ ಮಾಡಿದ್ದ. ಹೌದಾ? ಹಾಂ, ಆ್ಯಕ್ಚುಲಿ ಅದಿತಿ ಬೆಸ್ಟ್ ಆ್ಯಕ್ಟರ್, ಒಳ್ಳೆ ಆ್ಯಕ್ಟರ್ ಆಕೆ. ಬಟ್ ಆಕೆ ಈ ಕಡೆ ಬರಲಿಲ್ಲ. ಆಕೆ ಚಿತ್ರಕಲಾ ಪರಿಷತ್ ಒಳಗೆ ಇದು ಮಾಡಿದ್ಲು, ಏನು ಡಿಗ್ರಿ ಮಾಡಿದ್ದು ಪೇಂಟಿಂಗ್ ಒಳಗೆ. ಆಮೇಲೆ ಗ್ರಾಫಿಕ್ಸ್ ಎಂಥದ್ದು ಗ್ರಾಫಿಕ್ ಆರ್ಟ್ ಏನೋ ಇರುತ್ತಲ್ಲ, ಗ್ರಾಫಿಕ್ಸಲ್ಲಿ ಮಾಸ್ಟರ್ಸ್ ಮಾಡಿದ್ದು. ಬಟ್ ಅಮೋಲ್ ಮಾತ್ರ ಅವ್ನು 9th ಸ್ಟ್ಯಾಂಡರ್ಡ್ ಇದ್ದ, ಒಂದು ಆಸ್ಟ್ರೋನಾಟ್ ಆಗ್ತೀನಿ, ಬಿಟ್ಟರೆ ನಾ ಫಿಲ್ಮ್ ಲ್ಯಾಂಡಿಗೆ ಬರ್ತೀನಿ ಅಂತ ಅವಾಗೇ ಹೇಳಿದ್ದ ಅವನು. PUCಗೆ. ಹಿಂಗಾಗಿ ನಾನು ಮಕ್ಕಳಿಗೆ ಇಬ್ರಿಗೂ CET ಎಕ್ಸಾಮ್ ಕುಂದ್ರಿಸ್ಲೇ ಇಲ್ಲ. ಎಸ್, ನಾವು ಮೊದಲೇ ಡಿಸೈಡ್ ಮಾಡಿದ್ದೆ, ಸಾಕು ಎಲ್ಲರೂ ಇಂಜಿನಿಯರ್ ಬಿಟ್ಟರೆ, ಅದು ಎರಡು ಬಿಟ್ಟರೆ ಜಗತ್ತಿನಾಗ ಏನೂ ಇಲ್ಲ ಅನ್ನಂಗೆ. ಹಿಂಗಾಗಿ ಆವಾಗಲೇ ಹೇಳಿದ್ದ. ಆಮೇಲೆ ಅದ್ರ ತಕ್ಕಂಗೆ ಆಮೇಲೆ ಅವನು ICAT ಇನ್ಸ್ಟಿಟ್ಯೂಟ್ ಒಳಗೆ 3D ಅನಿಮೇಷನ್ದು ಡಿಗ್ರಿ ಮಾಡ್ಕೊಂಡ. ಆಮೇಲೆ ಫಿಲ್ಮ್ ಬಗ್ಗೆ ಕೋರ್ಸ್ ಮಾಡ್ಕೊಂಡ. ಅದೆಲ್ಲ ಮಾಡಿಕೊಂಡು ಫಸ್ಟ್ ಅವ್ನು ಡಿಗ್ರಿ, ಆಮೇಲೆ ಅವನದು ಅಮೂಲ್ ಬಗ್ಗೆ ನಾನು ಏನು ಹೇಳಬೇಕು ಅಂತಂದ್ರೆ, ಅವನು 3 ವರ್ಷವೂ ಫಸ್ಟ್ 2 ವರ್ಷ ಕ್ಲಾಸಿಗೆ ಟಾಪರ್ ಅವನು. 3ನೇ ವರ್ಷ ಫೈನಲ್ ಇಯರ್ ಸೆಕೆಂಡ್ ಬಂದ, ಮೇಸ್ಟ್ರುಗಳ ಕಡೆಯಿಂದ ಬೈಸ್ಕೊಂಡ. ಯಾಕಂತಂದ್ರೆ ಅಲ್ಲೂ ಬರೀ ಎಲ್ಲರಿಗೆ ಮಂದಿಗೆ ಹೆಲ್ಪ್ ಮಾಡೋದ್ರಾಗ ಬಿಟ್ಟು ಒಂಚೂರು ನಿಂದು ಕೆಲಸ ನೀ ಮಾಡ್ಕೊಂಡಿದ್ದೆ ಅಂದ್ರೆ ನೀನು ಈ ಸಲನೂ ಫಸ್ಟ್ ಬರ್ತಿದ್ದಿ ಅಂತ. ಆ ನೇಚರ್ ಅವನಿಗೆ ಐತಿ. ಅಂದ್ರೆ ತನ್ನ ಜೂನಿಯರ್ಸ್ಗೆ ಏನೈತಲ್ಲ, ತಾ ಕಲಿಯೋದ್ರ ಜೊತೆಗೆ ಜೂನಿಯರ್ಸ್ ಪ್ರಾಜೆಕ್ಟ್ ಅಂದ್ರೆ ಅವ್ರದ್ದು 3D ಅನಿಮೇಷನ್ ಅಂದ್ರೆ ಬರೀ ಪ್ರಾಜೆಕ್ಟ್ಸ್ ಎಲ್ಲ, ಅದು ಅದ್ರ ಮೇಲೆ ಪ್ರಾಕ್ಟಿಕಲ್ ಆಗೇ ಅವ್ರು ಕೆಲಸ ಮಾಡಬೇಕು. ಸೊ ಅವ್ರಿಗೆ ಹೆಲ್ಪ್ ಮಾಡಿಕೊಂಡು 3rd ಇಯರ್ಗೆ ಸೆಕೆಂಡ್ ಟಾಪರ್ ಆದ ಕಾಲೇಜ್ಗೆ. ರಿಸಲ್ಟ್ ಬಂದಿನ ನಾನು B ಸುರೇಶ್ ಅವ್ರಿಗೆ ಫೋನ್ ಮಾಡಿದೆ, ಅಣ್ಣ ನನ್ನ ಮಗ ಡಿಗ್ರಿ ಕಂಪ್ಲೀಟ್ ಮಾಡ್ದೆ,
ಅವಂಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಕೆಲಸ ಬೇಕಲ್ಲ, ನೀವು ಅವನಿಗೆ ಕೆಲಸ ಕೊಡ್ಬೇಕು. ಕಳಿಸವ ಈಗ ಕಳಿಸಿ, ಈಗ ಅರ್ಧ ತಾಸು ಒಳಗೆ ಕಳಿಸ್, ನೀ ಅರ್ಧ ತಾಸ್ನಾಗ ಅವ ಇಲ್ಲಿರಲಿ ಅಂದರು. ಹಾಂ ಅಂದೆ ನಾನು. ಸೊ ಅವಕಾಶ ನನಗೆ ಗೊತ್ತು ಎಷ್ಟು ಜನ ಹೆಂಗೆ ಪರದಾಡ್ತಾರೋ ಅವಕಾಶ ಸಿಗಕ್ಕೆ ಅಂತ. ಬಟ್ ಹೀ ಈಸ್ ಲಕ್ಕಿ. ಹೌದು. ನಾ ಅಂದೆ ಅವ್ನ ಕಾಲೇಜ್ ಭಾಳ ದೂರ ಐತ್ರಿ, ಬೊಮ್ಮಸಂದ್ರದಾಗ ಭಾಳ ದೂರ ಐತಿ, ಅಲ್ಲಿ ಬರೋಕೆ ಅವ ಎಲ್ಲಂದ್ರೂ ಒಂದೂವರೆ ತಾಸು ಬೇಕು. ಆತವ ಕಳಿಸು, ಈ ಸದ್ದ ಕಳಿಸು ಅಂದರು. ಅವನದು ರಿಸಲ್ಟ್ ಬಂದ ದಿನವೇ ಅವನಿಗೆ ಕೆಲಸ ಸಿಕ್ತು. ದೇವ್ರ ನಾಡಲ್ಲಿ ಅನ್ನೋ ಸಿನಿಮಾ ಡೈರೆಕ್ಷನ್ ಮಾಡಿದ್ರಲ್ಲ ಪಿ ಸುರೇಶ್ ಅವರು, ಅದರೊಳಗೆ ಅವ್ರ ಜೊತೆ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ. ಮುಂದಿನ ಅಷ್ಟು ಸಿನಿಮಾಗಳು ಯೋಗರಾಜ್ ಭಟ್ ಅವ್ರ ಜೊತೆಗೆ ಮಾಡಿ. ಸೊ ಈಗ ಉಡಾಳಲ್ಲಿ ಅಮೂಲ್ ನೋಡಿದ ತಕ್ಷಣ ನಂಗೆ ಶಾಕ್. ಅಯ್ಯೋ ಅಲ್ಲಿಂದ ಏನೋ ಆಗ್ತಾನೆ ಇವನು ಅಂತ ಅಂದ್ಕೊಂಡಿದ್ದು. ಅದೇ ಈಗ ಉಡಾಳ ಅಂತ ಹೇಳಿ ಒಂದನೇ ಸ್ವತಂತ್ರ ನಿರ್ದೇಶನ, ಅದು ಉತ್ತರ ಕರ್ನಾಟಕ ಭಾಷೆ. ನಾನು ಒಂದು ಸಣ್ಣ ಟೀಸರ್ ಏನು ಮಜವಾಗಿ ಮಾಡಿದ್ದಾರೆ ಅಂದರೆ ನಂಗೆ ಅವ್ನು ಕಾಡ್ತಿರ್ತಾನೆ ಕಮರ್ಷಿಯಲ್ ಅಮ್ಮ ವೇಟಿಂಗ್ ಕಾಯ್ತಾ ಇದೀವಿ. ಚಲೋ ಐತಿ, ನೋಡಿದವರು ಚಲೋ. ಅದರಲ್ಲಿ ಪೃಥ್ವಿ ಅವನ ಕೆಲಸ ತುಂಬ ಚೆನ್ನಾಗಿ ತೆಗ್ಸಿದ್ದಾರೆ ಅವನ ಕೈಲಿ. ಅಯ್ಯೋ ಅವ್ರಿಗೆಲ್ಲ ಅಂದ್ರೆ ಕನ್ನಡ ಇಂಡಸ್ಟ್ರಿ ಒಳಗೆ ಸ್ವಲ್ಪ ಕಡಿಮೆ ಅದು, ಇಲ್ಲೇ ಇಲ್ಲ ಅಂತ ಹೇಳಂಗಿಲ್ಲ. ಬಟ್ ಇವನು ಪ್ರತಿ ಇದಕ್ಕೂ ರಿಹರ್ಸಲ್ ಮಾಡಿಕೊಂಡು ಆರ್ಟಿಸ್ಟ್ಗಳಿಗೆ ಪ್ರತಿ ಸೀನು ಮೊದಲು ರಿಹರ್ಸಲ್ ಆಗಬೇಕು. ಒಂದು 15 days ಒಂದು ಆ ಶೆಡ್ಯೂಲ್ ಪೂರ್ತಿ ರಿಹರ್ಸಲ್ ಮಾಡಿಕೊಂಡೇ ಅವನು ಇದು ಮಾಡೋದು, ಏನು ಶೂಟಿಂಗ್ ಮಾಡೋದು. ಹೀಗಾಗಿ ವರ್ಕ್ಶಾಪ್ ಥರ ಪ್ರತಿ ಶೆಡ್ಯೂಲು ಮೊದಲು ರಿಹರ್ಸಲ್ ಆಗಬೇಕು. ಅವರಿಗೆ ಆ ಫ್ಲೂಯೆನ್ಸಿ ಸಿಗಬೇಕು, ಕ್ಯಾರೆಕ್ಟರ್ ಅರ್ಥ ಆಗಬೇಕು, ಸೀಕ್ವೆನ್ಸ್ ಅರ್ಥ ಆಗಬೇಕು. ಅದಾದಮೇಲೆ ಅವರು ಕ್ಯಾಮ್ರಾ ಎದುರುಗಡೆ ಬರಬೇಕು. ಬಿಂದಾಸ್ ಮಾಡಿದ್ದಾನೆ, ಸಾಕದ ಡೈಲಾಗ್ಸ್ ಹೇಳಿದ್ದಾನೆ. ನಾವು ವೇಟಿಂಗ್ ಅದು. ನಂಗೆ ನಿಜ ಸರ್ಪ್ರೈಸ್ ಅನ್ಸ್ಬಿಡ್ತು, ಇಬ್ಬರು ಏನು ಕಾಂಬಿನೇಷನು. ಆಮೇಲೆ ಉತ್ತರ ಕರ್ನಾಟಕಕ್ಕೆ ಹೇಳಿ ಮಾಡಿಸಿದ್ದು ಫೇಸ್ ಅದು ಯಾರು ಪೃಥ್ವಿ. ಇದು ಹಾಂ ದಾವಣಗೆರೆ ಹುಡುಗ ಅಲ್ಲ. ಆಮೇಲೆ ಇವರು ನೋಡಿ ಆ ಸೊಗಡು ಬಾಂಬೆನಲ್ಲಿ ಬೆಳೀಲಿ ಬೆಂಗಳೂರಲ್ಲಿ ಇರಲಿ ಎಲ್ಲೇ ಇರಲಿ ಅದು ಬೈ ಬರ್ತ್ ಬಂದ್ಬಿಟ್ಟು. ಯಾಕಂದ್ರೆ ನಾವು ಮನೆಯೊಳಗೆ ನಾವು ಹಿಂಗೆ ಮಾತಾಡ್ತೀವ್ರಿ. ಇದ್ರೊಳಗೆ ಅಂದರೆ ಹೊರಗೆ ಮಾತಾಡೋದಾದ್ರೆ ಬೆಂಗಳೂರವ್ರ ಗತೆ ಮಾತಾಡ್ತೀವಿ, ಬಿಟ್ರೆ ಎಲ್ಲರೂ ಬೆಂಗಳೂರವ್ರ ಮಂದಿ ಜೊತೆಗೆ ಬೆಂಗಳೂರವ್ರ ಗತೆ ಮಾತಾಡ್ತೀವಿ. ಆದರೂ ನಮ್ಮ ಮನೆಯವರು ಇವತ್ತಿಗೂ ಅರ್ಧ ಇದು ಮಿಕ್ಸ್ ಮಾಡ್ಕೊಂಡೆ ಮಾತಾಡ್ತಾರೆ. ಮನ್ಯಾಗ ಮಾತ್ರ ನಾವೆಲ್ಲರೂ ನಮ್ಮ ಮನೆ ಭಾಷೆನೇ ಮಾತಾಡ್ತೀವಿ. ಹಿಂಗಾಗಿ ಅವನಿಗೆ ಪ್ರೀತಿ ಭಾಳ. ಅವ ಮೊದಲು ಹೇಳಿದ್ದ, ನಂದು ಫಸ್ಟ್ ಸಿನಿಮಾ ಏನಿದ್ರು ನಾನು ನಮ್ಮ ಮನೆ ಭಾಷೆದಾಗೆ ಮಾಡವ ಅಂತ. ಸೊ ಹಿಂಗಾಗಿ ಮಾಡ್ಯಾನ. ಇಲ್ಲ ಈಗ ಹೆಂಗೆ ಗೊತ್ತಾ, ಅಳಿಸೋದು ಈಸಿ, ನಗ್ಸೋದು ತುಂಬ ಕಷ್ಟ. ಬಟ್ ಇವ್ರು ಎಷ್ಟು ಚೆನ್ನಾಗಿ ನಗ್ಸಿದ್ದಾರೆ ಅಂದರೆ ಅದು ಉತ್ತರ ಕರ್ನಾಟಕ ಭಾಷೆ ತಾಕತ್ತು ಹೌದು, ಆ್ಯಂಡ್ ನಿಮ್ಮ ಮನೆಯ ತಾಕತ್ತು ಹೌದು. ಸೊ ನಿಮ್ಮಿಂದ ಟ್ರಾನ್ಸ್ಫರ್ ಆಗಿದೆ. ರೈಟ್ ನಾವು ಜರ್ನಿ ಹಿಂಗೆ ಸಾಗ್ತಾ ಇದೆ. ಈಗ ನಾನು ಅವನ ಎದುರಿಗೆ ನಾನು ಒಂಥರ ಸ್ಟೂಡೆಂಟು. ಅಮ್ಮ ಹಂಗಲ್ಲಮ್ಮ, ಅಮ್ಮ ಹಿಂಗೆ ಮಾಡಬಾರ್ದಮ್ಮ, ಅಮ್ಮ ಹಂಗೆ ಹೇಳ್ಬೇಕಂತ ಅವ ಹೇಳ್ತೀನಿ. ಡೈರೆಕ್ಟರ್ ಅಲ್ಲ, ಟಾರ್ಚ್ ಬಿಡ್ತಾ ಇದ್ದಾನೆ. ಆದರೂ ಒಂಥರ ಖುಷಿ ಅನ್ಸುತ್ತಲ್ಲ. ಖುಷಿ ಅಡ್ಡಿ ಇಲ್ಲ ಮಗ. ಅಂದ್ರೆ ಇನ್ನೊಂದು ಅಂದ್ರೆ ಒಂದೆರಡು ಸಿನಿಮಾ ಮಾಡಿ ಡೈರೆಕ್ಷನ್ ಮಾಡ್ತೀನಿ ಅನ್ನಲಿಲ್ಲ. ಈಗ ಸುಮಾರಷ್ಟು ವರ್ಷ ಅವ್ರ ಜೊತೆ ಕೆಲಸ ಮಾಡಿ ಅಸಿಸ್ಟೆಂಟಾಗಿ, ಅಸೋಸಿಯೇಟ್ ಆಗಿ, ಡೈರೆಕ್ಟರ್ ಅಂತ ಆಗಿ ಅದಾದಮೇಲೆ ಕೆಲಸ ಮಾಡ್ತಾನೆ ಅನ್ನೋದು ಅವನ ಬಗ್ಗೆ ನನಗೆ ಭರೋಸೆ ಜಾಸ್ತಿ ಹುಟ್ಟಾಕ ಕಾರಣ ಆಗಿತ್ತು. ಇಲ್ಲ ಡೈಲಾಗ್ಸ್ ಎಲ್ಲ ಕೇಳಿದ್ಮೇಲೆ, ಆ ಕ್ಯಾಮ್ರಾದ ವರ್ಕ್ ನೋಡಿದ್ಮೇಲೆ ಅದು ಒಂದಿಷ್ಟು ಇಷ್ಟೇ. ನಾವು ಅನ್ನ ಬೆಂದಿದೆ ಇಲ್ಲ ಅಂತ ನೋಡೋದು ಒಂದು ಅಗ್ಗಳು ಅಷ್ಟೇ ಅಲ್ವಾ. ಹಾಗೆ ಈಗ ಇದು ಒಂದು ಸಣ್ಣ ತುಣುಕು ನಮ್ಗೇನೋ ಒಂದು ಖುಷಿ ಭರವಸೆ. ನೀವು ಅಂದ್ರಲ್ಲ ಅನ್ನ ಬೆಂದಿದೆ ಇಲ್ಲ ಅಂಥೇಳಿ, ಅವನು ಅಲ್ಲಿಂದ ಬರ್ತಿರ್ತಾನೆ. ಅದು ಎಲ್ಲ ಮೂವಿಗೆ ಒಂದು ಸಿಗ್ನೇಚರ್ BGM ಇರುತ್ತಲ್ಲ. ಅವ್ನು ಒಳಗೆ ಬರ್ಬೇಕಾದ್ರೆ ನಾನು ಸಿನಿಮಾ ಯಾವ್ದು ಹಚ್ಚಿದ್ದೀನಿ, ಓ ಇದನ್ನು ನೋಡಾಕತ್ತೀಯ ಅಂತ ಅವನು ಇನ್ನೂ ಸ್ಕ್ರೀನ್ ನೋಡೋದೇನೆ ನಾ ಬಾಗ್ಲಲ್ಲಿರುವಾಗಲೇ ಹೇಳ್ತಾನೆ. ಅಷ್ಟೊಂದು ಸಿನಿಮಾದ ಹುಚ್ಚಿರೋ ಹುಡುಗ. ಎಸ್, ಆ ಥರದ್ದು ಒಂದು ಕ್ರೇಜ್ ಇದ್ದಾಗಲೇ ನಾವು ಏನಾದರೂ ಮಾಡೋಕ್ಕೆ ಸಾಧ್ಯ. ನಾವು ಕಾರ್ ಎಷ್ಟು ಚೆನ್ನಾಗಿದೆ ಅಲ್ಲ, ಡ್ರೈವ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು ಆಗಲ್ಲ. ಕುತ್ಕೋಬೇಕು, ನುಗ್ಗಬೇಕು, ಆವಾಗಲೇ ಅದು ಡ್ರೈವಿಂಗ್ ಸ್ಮೂತಾಗಿ ಹೋಗೋದು, ಅಥವಾ ಚಾಲೆಂಜಸ್ ಬಂದಾಗ ಕಲಿಯೋದು ಎಲ್ಲ ಇರುತ್ತೆ. ಸೊ ಮತ್ತು ಈಗ ನೀವು ಸೀರಿಯಲ್ನ ಶುರು ಮಾಡಿ ಅಂತ ಮತ್ತೊಂದು ಸತಿ ಹೇಳಿ ಹೊರದುಂಬಿಸಿ ಈ ಕಾರ್ಯಕ್ರಮ ನಮ್ಮಲ್ಲಿ ಟೆಲಿಕಾಸ್ಟ್ ಆಗೋಷ್ಟೊತ್ತಿಗೆ ಒಂದು ಯಾವುದಾದ್ರೂ ಪ್ರಾಜೆಕ್ಟಲ್ಲಿ ನೀವು ಬ್ಯುಸಿ ಆಗಿಬಿಡ್ಬೇಕು. ಥ್ಯಾಂಕ್ ಯು ಆಗಲಿ ಆಮೇಲೆ. ಬಟ್ ಒಂದು ನನಗೆ ಏನಂದರೆ, ಇವಾಗ ಅಶೋಕ್ ಬಾದರ್ದಿನಿ ಅವ್ರದ್ದು ಸಿನಿಮಾ ಜರ್ನಿ ಶುರುವಾದಾಗ, ಈಗ ಯಾರೋ ಒಬ್ಬರು ಸಿನಿಮಾದವ್ರನ್ನ ಮನೆಗೆ ಬಂದಾಗ ಈಗ ಆಗೋ ಖುಷಿ, ಶಂಕರ್ ನಾಗ್ ಸರ್ ಬಂದಾಗ ಆಗೋ ಖುಷಿ ಇದೆಲ್ಲ
ಬಟ್ ಅವರೇ ಸ್ವತಃ ಸಿನಿಮಾಗಳನ್ನ ಮಾಡಿದಾಗ ನಿಮ್ಮ ಈಗೇ ಸಿನಿಮಾ ಅಂದರೆ ಹಿಂಗಿದೆ, ಇನ್ನು ಆವಾಗಲೂ ಅವ್ನ ಮನೇಲೂ ಸೆಲೆಬ್ರಿಟಿನೇ. ಹಾಂ, ಅದೇ ಹೇಳ್ತೀನಲ್ಲ, ಅವ ಬೆಂಗಳೂರಾಗಿದ್ದ. ಮಾಮ ಅವನದೊಂದು ಚಟ ಇತ್ತು, ಏನು ತರಲಿಲ್ಲ ಅಂದ್ರೂ ಒಂದು ದುರುಡಿ ಬುಟ್ಟಿಯಷ್ಟು ಮಲ್ಲಿಗೆ ಹೂ ತೊಗೊಂಬರ್ತಿದ್ದ. ಲಿಟ್ರಲಿ ಒಂದು ಬುಟ್ಟಿ ಮಲ್ಲಿಗೆ, ಒಂದು ಬುಟ್ಟಿ ಕನಕಾಂಬರ ಇಲ್ಲಿಂದ ಹೊತ್ಕೊಂಡು ಬರೋನು. ಅಶೋಕ್ ಮಾಮ ಬರ್ತಾನ ಅಂತಂದ್ರೆ ಏನೋ ಮಲ್ಲಿಗೆ ಹೂವು ತರ್ತಾನಂತ. ಬೆಂಗಳೂರು ಮಲ್ಲಿಗೆ ಸಲುವಾಗಿ ಕಾಯ್ತಿದ್ವಿ ನಾವು. ಆ್ಯಂಡ್ ಅವ ಹೇಳೋ ಕತೆಗಳ ಸಲುವಾಗಿ ಕಾಯ್ತಿದ್ವಿ. NST ಒಳಗಾದಂಥ ಕತೆಗಳು, ಇಲ್ಲಿ ಸೆಟ್ ಒಳಗಾಗುವಂಥ ಇನ್ಸಿಡೆಂಟ್ಸು. ಶಿವರಾಜ್ ಕುಮಾರ್ ಅವ್ರ ಜೊತೆ ಮಾಡಿರೋದು ಮನ ಮೆಚ್ಚಿದ ಅದು ಆ ಟೈಮಿಂದ ಏನಾದ್ರು ಹೇಳ್ತಿದ್ರು ಅವರು? ನಾವು ಆ ಸಿನಿಮಾ ಮಾಡೋದ್ರಾಗ ನನ್ನ ಮದುವೆ ಆಗಿತ್ತಾಗಲೇ. ಮದುವೆ ಆಗಿ ನಾ ಬಂದಿದ್ದೆ. ಆದ್ದರಿಂದ ಆಮೇಲೆ ನಿಮ್ಗೆ ಗೊತ್ತಲ್ಲ, ಒಂದು ಸಲ ಮದುವೆಯಾಗಿ ಹೆಣ್ಮಕ್ಳು ಗಂಡನ ಮನೆಗೆ ಬಂದಮೇಲೆ ಅಥವಾ ತಮ್ಮ ಮನೆಗೆ ಬಂದಮೇಲೆ ಏನಾಗ್ತತಿ, ಸಂಬಂಧಿಕರ ಒಡನಾಟ ಸ್ವಲ್ಪ ಕಮ್ಮಿ ಆಗ್ತತಿ. ಮದ್ವಿನೋ ಅಥವಾ ಇನ್ಯಾರ್ದೋ ಸೀಮಂತನೋ ಇನ್ಯಾವುದೋ ಕಾರ್ಯಕ್ರಮ ಅಂತ ಟೈಮಲ್ಲಿ ಅಷ್ಟೇ ಸಿಗೋದು. ಸೊ ಮನ ಮೆಚ್ಚಿದ ಹುಡುಗಿ ಬಗ್ಗೆ ಕೇಳಿಲ್ಲ, ಬಟ್ ಸಿನಿಮಾದ ಬಗ್ಗೆ ಭಾಳ ರಸವತ್ತಾದಂಥ ಕತೆಗಳನ್ನು ಹೇಳೋನು. ಆಮೇಲೆ NSTದು ಎಕ್ಸ್ಪೀರಿಯನ್ಸ್ ಹೇಳೋನು. ಒಂದಿಷ್ಟು ಬುಕ್ಸು ಅದಾವ ನಾನು, ಅಂದ್ರೆ ಅವ್ನು ನೋಟ್ ಮಾಡಿ ಇಟ್ಕೊಂಡಿದ್ದು ಅದೆಲ್ಲನೂ ಅವ್ರ ಮನೆಯೊಳಗಿಂದ ನಾನು ತೊಗೊಂಬಂದೆ. ಆಮೇಲೆ ಒಂದು ನಂಗೆ ಈಗ ಹೇಳಬೇಕು ಅಂತ ಅನಿಸ್ತತಿ ಏನಂತಂದ್ರೆ, ಅದು ನನ್ನ ತಲೆಯೊಳಗೆ ಫಿಕ್ಸ್ ಆಗೈತಿ. ಹೆಣ್ಮಕ್ಳ ಬುದ್ಧಿ ಮೊಣಕಾಲು ಕೆಳಗೆ ಅಂತೇಳಿ ಹೆಣ್ಮಕ್ಳನ್ನ ಆಡ್ಕೊಳಕ್ಕೆ ಅವ್ರಿಗೇನು ತಿಳಿತೈತೆ ಅನ್ನಕ್ಕೆ ಮಾತಾಡ್ತಾರೆ ಎಲ್ಲರೂ. ಅಶೋಕ್ ಮಾಮ ಅದನ್ನು ಭಾಳ ಚಂದ ಹೇಳಿದ್ದ. ಅದು ಮೊಳಕಾಲು ಕೆಳಗಲ್ಲ, ಮೊಳ ಮತ್ತು ಅದ್ರ ಕಾಲು ಅಂದ್ರೆ ಇಷ್ಟು ತಲೆಯಿಂದ ನೀವು ಕೈ ಇಟ್ಕೊಳ್ರಿ, ಇದು ಮೊಳ, ಇಲ್ಲಿಂದ ಕಾಲು ಭಾಗ ಅಂದ್ರೆ ಹೃದಯ ಬರ್ತೈತಿ. ಹೆಣ್ಮಕ್ಳು ಹೃದಯದಿಂದ ಯೋಚನೆ ಮಾಡ್ತಾರೆ, ಗಂಡಸರು ತಲೆಯಿಂದ ಯೋಚನೆ ಮಾಡ್ತಾರೆ. ಅದು ಮೊಳಕಾಲು ಕೆಳಗೆ ಮೊಣಕಾಲು ಕೆಳಗೆ ಅಲ್ಲ ಅಂತ ಹೇಳಿದ್ದ. ಹೌದಲ್ಲ, ಎಷ್ಟು ಕರೆಕ್ಟ್ ಹೇಳಿದಲ್ಲ. ನಾವು ಇಮೋಷ್ನಲಿ ಹಿಂಗೆ ಅನ್ಕೊಡ್ರಿ, ಇದ್ರದ್ದು ಕಾಲು ಭಾಗ ಇಷ್ಟು ಇಷ್ಟು ಅಲ್ಲಿ ಬಂದ್ರೆ ಕರೆಕ್ಟಾಗಿ ಹೃದಯಕ್ಕೆ ಬರುತ್ತೆ. ಅದು ಕೈ ನೀವು ಹಿಂಗೆ ಹಿಡ್ಕೊಂಡ್ರೆ ಅಷ್ಟಾಗತ್ತದು. ಅಲ್ಲಿರೋದು ಹೃದಯ. ಅಂದರೆ ಭಾವುಕರು, ಗಂಡಸರು ಭಾಳ ಪ್ರಾಕ್ಟಿಕಲ್ ಆಗಿ, ಅಂದ್ರೆ ಮಕ್ಕಳನ್ನ ಹೊಡ್ಯಾಕೆ ಗಂಡಸರ ಕೈ ಭಾಳ ಸರಳ ಎತ್ತವೆ, ಹೆಣ್ಮಕ್ಳು ಎತ್ತಂಗಿಲ್ಲ. ಯಾರ ಹೊಡೆದ್ಕೊಳ್ಳೋ ಅಯ್ಯೋ ಪಾಪ ಅಂತೀವಿ, ಗಂಡಸರು ಅಯ್ಯೋ ಪಾಪ ಅನ್ನಲ್ಲ. ಅಂದ್ರೆ ಅವ್ರು ಇಲ್ಲಿಂದ ಯೋಚನೆ ಮಾಡ್ತಾರೆ, ಹೆಣ್ಮಕ್ಳು ಇಲ್ಲಿಂದ ಯೋಚನೆ ಮಾಡ್ತಾರೆ. ಸೊ ಹಂಗೆ ಅನ್ನೋದೈತಲ್ಲ, ಅವ್ವ ನಮ್ಮ ಮಾಮ ಎಷ್ಟು ಶಾಣೆ, ಆ್ಯಕ್ಚುಲಿ ಭಾಳ ಶಾಣೆ ಇದ್ದ ನಮ್ಮ ಅಶೋಕ್ ಮಾಮ. ಆ್ಯಂಡ್ ಏಕಸಂಧಿಗ್ರಾಹಿ ಅಂತ ಹೇಳ್ತಾರೆ, ಗೊತ್ತು ನಿಮ್ಗೆ? ಏಕಸಂಧಿಗ್ರಾಹಿ ಅಂದ್ರೆ ನಂದು ಅಪೋಸಿಟ್, ನಾ ಮಹಾಮರುಗುಳಿ. ಅಶೋಕ್ ಮಾಮ ಒಂದ್ಸಲ ಎದುರುಗಡೆ ಕುಂತು ನೀವು ಇಷ್ಟುದ್ದ ಹೇಳ್ರಿ ಡೈಲಾಗ್ ನೀವು, ಅಥವಾ 4 ಪೇಜ್ ಓದ್ರಿ, ಕೂತ್ಕೊಂಡು ಕೇಳಿದ್ರೆ 4 ಪೇಜ್ ವಾಪಸ್ ಹೇಳ್ತಿದ್ದ ನಿಮ್ಗೆ. ಒಂದ್ಸಲ ಹೇಳಿದ್ರೆ ಗ್ರಹಿಸೋದು. ಏಕಸಂಧಿಗ್ರಾಹಿ ಅಂದರೆ ಒಂದ್ಸಲ ಹೇಳಿದ್ರೆ ಗ್ರಹಿಸೋದು. ಆ ಒಂದು ಕೆಪಾಸಿಟಿ ಅಶೋಕ್ ಮಾಮಾಗಿತ್ತು. ಆ್ಯಂಡ್ ಏನು ಹೇಳ್ತಾರೆ ಅದಕ್ಕೆ, ಹೇಳಿದ್ದನ್ನು ಕೇಳಿದ್ದೆ ನಾನು. ಸೊ ನಾಟ್ಯಶಾಸ್ತ್ರದ ಬಗ್ಗೆ, ಭರತನ ನಾಟ್ಯಶಾಸ್ತ್ರದ ಬಗ್ಗೆ ಪಾಠ ಮಾಡಬೇಕಾದ್ರೆ ಅಭಿನಯ ತರಂಗದಾಗ ಅಶೋಕ್ ಮಾಮನ್ಗಿಂತ ಚಂದ ಯಾರೂ ಮಾಡೋಕ್ಕೆ ಸಾಧ್ಯತಿಲ್ಲ. ಹೌದಾ? ಅಷ್ಟು ಚಂದ ಮಾಡ್ತಿದ್ದಂತೆ. ಭಾಳ ಟ್ಯಾಲೆಂಟೆಡ್ ಮನುಷ್ಯ, ಭಾಳ ಟ್ಯಾಲೆಂಟೆಡ್ ಮನುಷ್ಯ. ಎನಿವೇಸ್, ನನಗೆ ನಾವು ಕೂತ್ರೆ ಮಾತು ಮುಗಿಯೋದೇ ಇಲ್ಲ, ಅಷ್ಟು ಮಾತಾಡೋಕ್ಕಿರುತ್ತೆ. ಬಟ್ ಇವತ್ತು ನೀವು ಮ್ಯಾಕ್ಸಿಮಮ್ ನಾವು ಅಲ್ಲಿ ಕೇಳಿದ್ದು ಬೇರೆ, ಓದಿದ್ದು ಬೇರೆ, ತಿಳಿದಿದ್ದು ಬೇರೆ. ಇವತ್ತು ನಿಮ್ಮ ಬಾಯಿಂದನೇ ಎಷ್ಟೊಂದು ವಿಷಯಗಳನ್ನ ನಾವು ಕೇಳಿ ನನಗೊಂಥರ ಖುಷಿ ಆಗ್ತಾಯಿದೆ. ಈ ಜರ್ನಿ ಹೀಗೆ ಮುಂದುವರಿಲಿ, ಸಖತ್ತಾಗಿರಲಿ. ಆ್ಯಂಡ್ ನಾ ಹೇಳಿದ್ನಲ್ಲ, ಈ ಟೆಲಿಕಾಸ್ಟ್ ಆಗೋಷ್ಟೊತ್ತಿಗೆ ಒಂದು ಸೂಪರ್ ಡೂಪರ್ ಪ್ರಾಜೆಕ್ಟ್ ನಿಮಗೆ ಸಿಗಲಿ. ಅದೇ ಪ್ರಾಜೆಕ್ಟ್ಗಳಿಗೆ ಕಡಿಮೆ ಇಲ್ಲ. ಅಲ್ಲ, ನೀವು ಒಪ್ಕೊಳ್ಳೋಣ. ನಾನು ಒಪ್ಕೊಳ್ತಾ ಇಲ್ಲ, ನನಗೆ ಒಪ್ಕೊಳ್ಳುವಂಥ ಮನಸ್ಸು ಬರಲಿ, ಮೈಂಡ್ ಸೆಟ್ ಬರಲಿ ಅಂತ. ಈ ಆ್ಯಡ್ಸ್ಗಳನ್ನ ಶೂಟ್ ಮಾಡಿದ್ರಿ ಅಲ್ಲ, ಅದ್ರ ಬಗ್ಗೆ ಒಂದಷ್ಟು ಹೇಳ್ತೀರಾ? ಯಾಕಂದರೆ ಈ ಸಿನಿಮಾ, ಸೀರಿಯಲ್ಲು ಇವನ್ನೆಲ್ಲ ಮಾಡೋದು ಒಂದು ಪ್ಯಾಟ್ರನ್ ಆದರೆ, ಈಗ ಈ 3 ಗಂಟೆ 4 ಗಂಟೆ ಇಷ್ಟುದ್ದ ಹೇಳೋದನ್ನು 30 ಸೆಕೆಂಡ್ಸಲ್ಲಿ ಮುಗಿಸೋದು ಆ್ಯಡ್ಸ್ಗಳು. ಇದು ನಿಮ್ಗೆ ಇಷ್ಟ ಆಯ್ತಾ? ಹೆಂಗೆ ಇತ್ತು? ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ. ಇವಾಗಲೂ ಇಷ್ಟ ಇದೆ. ಬಟ್ ಅದು ಬಹುಶಃ ಅದು ಒಂದು ಈ ಥರದ್ದೇ ಅದೃಷ್ಟ. ಅದು ಪ್ರತಿಯೊಂದು ಅದೃಷ್ಟನ ನಾವು ಕಾಪಾಡ್ಕೋಬೇಕು. ಏನೋ ನನ್ನ ಏನು ಹೇಳ್ತೀವಿ ಅದಕ್ಕೆ, ನಾನು ಇನ್ನೊಂಚೂರು ಸಣ್ಣ ಆದರೆ
ಇವತ್ತಿಗೂ ಅವಕಾಶಗಳು ಅಲ್ಲೂ ಸಾಧ್ಯತೆ ಇದೆ. ಇಷ್ಟ ಇತ್ತು ನನಗೆ ಯಾವಾಗಲೂ ಅನ್ಸೋದು, ಅರೆ ಇದ್ರಾಗ ಮಾಡಿಲ್ಲಲ್ಲ, ಇದನ್ನು ಮಾಡಬೇಕಲ್ಲ ಅಂತ ಯಾವಾಗಲೂ ಅನ್ಸೋದು. ಫೋನ್ ಪ್ಯಾಡ್ಗೆ ಆಡಿಷನ್ ಕೊಡ್ರಿ ಅಂತ ಬಂತು. ನಂಗೆ ಆಡಿಷನ್ ಬಗ್ಗೆ ಭಾಳ ಮುಜುಗರ ಇತ್ತು ಮೊದಲು. ಅರೆ ಈಗ ನಾವೆಲ್ಲ ಎಕ್ಸ್ಪೀರಿಯನ್ಸ್ಡ್ ಅಲ್ಲ, ನಮ್ಮ ಹತ್ರ ನಮ್ಗೆ ಯಾಕೆ ಹೇಳ್ತಾರೆ, ನಮ್ಗೆ ಯಾಕೆ ಆಡಿಷನ್ ಮಾಡಿ ತೊಗೊಳ್ರಿ ಅಂತಾರೆ, ನಮ್ದು ಯಾಕೆ ತೊಗೋತಾರ ಅಂತೆಲ್ಲ. ಅಂಥದ್ದೊಂದು ನನ್ನ ತಲೆಯೊಳಗಿಂದ ಭ್ರಮೆ ಹರಿದಿದ್ದು ದತ್ತಣ್ಣ ಅವರು. ಒಂದು ಆ್ಯಡ್ ಶೂಟ್ ಇತ್ತು ಲಾಂಗ್ ಬ್ಯಾಕ್, ಈಗೆಲ್ಲ ಅವಾಗ ಸಣ್ಣ ಇದ್ದೆ, ನಿಮ್ಮಷ್ಟು ಸಣ್ಣ ಇದ್ದೆ ನಾನು ಆ ಟೈಮಲ್ಲಿ. ಅದು TVS ಅದು ಸ್ಕೂಟಿ ಇದೇನೋ ಇತ್ತು ಬಹುಶಃ. ನಂಗೆ ಅದು 2 ವೀಲರ್ ಬರ್ತಿರಲಿಲ್ಲ, 2 ದಿನದಲ್ಲಿ ಕಲ್ತ್ಬಿಡ್ತೀನಿ ಅಂತ ಹೇಳೋ ಧೈರ್ಯ ಇರಲಿಲ್ಲ. ಅವತ್ತು ಅಲ್ಲಿ ಆಡಿಷನ್ಗೆ ಹೋದಾಗ ದತ್ತಣ್ಣ ಇದ್ದರು. ನಾನು ಮುಜುಗರ ಪಟ್ಕೊಂಡೇ ಹೋಗಿದ್ದಲ್ಲಿ, ಬಟ್ ದತ್ತಣ್ಣ ಅವರನ್ನು ನೋಡಿದ್ಮೇಲೆ ದತ್ತಣ್ಣ ಅವರು ಇಷ್ಟು ಎತ್ತರದ ಆರ್ಟಿಸ್ಟು, ಅವ್ರಿಗೆ ಆಡಿಷನ್ನೇ ಬೇಡ ಅಂಥದ್ದು ಅವರಲ್ಲಿ ಬಂದಿದ್ದಾರೆ ಅಂದರೆ ಆಡಿಷನ್ನು ಕಲಾವಿದರು ಬಾಯಿ ಮುಚ್ಕೊಂಡು ಹೋಗಬೇಕು, ಯಾವುದೇ ಎಟಿಟ್ಯೂಡ್ ತೋರಿಸ್ಬಾರ್ದು ಅನ್ನೋದು ಕಲ್ತದ್ದು ಅವರಿಂದ. ಸೊ ಇದಕ್ಕೆ ಆಡಿಷನ್ಗೆ ಕೇಳಿದ್ರು, ಕಳಿಸಿದ್ದೆ. ರಾಮ್ ಮನೋಜ್ ಅಂತ ಇದು ಮಂಜುನಾಥ್ ಅಂತ ಇದ್ದಾರಲ್ಲ, ರಾಮ್ ಕೇಳಿದರು, ಕಳಿಸಿದ್ದೆ ಅವ್ರ ಮೂಲಕ. ಆಯಿತು, ಅದು ಚೆನ್ನಾಗಿತ್ತು, ತುಂಬ ರಾಯಲಾಗಿ ನೋಡಿಕೊಂಡ್ರು. 5 ಸ್ಟಾರ್ ಹೋಟ್ಲ್ಗಳಲ್ಲಿ ಊಟ ಅಂದರೆ ಉಳಿಸಿದ್ದು. 2 ಶೆಡ್ಯೂಲ್ ಹೋದೆ. ನೀವು ಹೇಳ್ದಂಗೆ ಅದು ಇಷ್ಟುದ್ದ ಇದ್ದದನ್ನು ಇಷ್ಟರಲ್ಲೇ ಹೇಳಬೇಕು ಅಂದರೆ, ಇಷ್ಟೇ ಇದ್ದದನ್ನು ಇಷ್ಟು ಮನುಷ್ಯರ ತಲೆಯಲ್ಲಿ ಇಷ್ಟುದ್ದ ತಲೆಯಲ್ಲಿ ಫಿಕ್ಸ್ ಆಗುವಂಗೆ ಪವರ್ಫುಲ್ ಆಗಿರುವಂಥ ಇದು ಅದು ಕ್ಷೇತ್ರ, ಅದು ಜಾಹೀರಾತು. ಚೆನ್ನಾಗಿತ್ತು ಅಲ್ಲಿ. ಅಂದರೆ ಬಾಂಬೆಲಿ ಶೂಟ್ ಆಯಿತು. ಸೊ ಕಾಸ್ಟಿಂಗ್ ಬೇ ಅನ್ನೋದು ಒಂದು ತುಂಬ ದೊಡ್ಡ ಕಾಸ್ಟಿಂಗ್, ಇದರಲ್ಲಿ ತುಂಬ ದೊಡ್ಡ ಹೆಸರಿರುವಂಥ ಇದು. ಅದ್ರ ಮೂಲಕ ಸೆಲೆಕ್ಟ್ ಆಗಿದ್ದು ಒಂದು ನನ್ನ ಖುಷಿ ವಿಷಯ. ಸೊ ಆ್ಯಂಡ್ ಫೋನ್ಪೇ ಎಕ್ಸ್ಪೀರಿಯೆನ್ಸ್, ಅವರು ಡೈರೆಕ್ಟ್ರು ಕನ್ನಡದವರು ಅನ್ನೋದು ಇನ್ನೆಷ್ಟು ಖುಷಿ ಕೊಡ್ತು. ಅಂದರೆ ಎಲ್ಲ ಭಾಷೆ ಇದ್ವಿ, ಅಂದರೆ ಸೌತ್ ಇಂಡಿಯನ್ ಅಷ್ಟು ಭಾಷೆದ್ದು ಎಟ್ ಎ ಟೈಮ್ ಮಾಡಿದ್ರು. ಸೊ ಕನ್ನಡದವರು ಡೈರೆಕ್ಟ್ರ್ ಕನ್ನಡದವರು ಆಗಿದ್ದರು ಅಂತ ಅನ್ನೋದು ಖುಷಿ ಕೊಡ್ತು. ಚೆನ್ನಾಗಿ ಭಾರಿ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಆಮೇಲೆ ಅಲ್ಲಿ ಊಟ ಹೆಂಗಿತ್ತು ಅಂದ್ರೆ, ಒಂದಿನ ಇವತ್ತು ಏನೋ ನಾರ್ತ್ ಇಂಡಿಯನ್ ಫುಡ್ ಅಂದ್ರೆ, ಇನ್ನೊಂದು ದಿನ ಸೌತು, ಇನ್ನೊಂದು ದಿನ ಕಾಂಟಿನೆಂಟಲ್ಲು, ಇನ್ನೊಂದು ದಿನ ಮಹಾರಾಷ್ಟ್ರೀಯನ್ ಊಟ. ಈ ಥರ ಊಟದೊಳಗೂ ಏನು ವೆರೈಟಿ. ಮತ್ತು ಟ್ರೀಟ್ಮೆಂಟು ಅಷ್ಟೇ ರಾಯಲ್ ಆಗಿತ್ತು. ಎಲ್ಲ ಆ್ಯಡ್ ಇದ್ರೊಳಗೆ ಹಂಗಿರುತ್ತೋ ಇಲ್ಲೋ ಗೊತ್ತಿಲ್ಲ. ಎಲ್ಲೋ ಹೋಗಿದ್ದೆ ಇನ್ನೊಂದು ಕಡೆ ಸೂಪರ್ವಿಷನ್ಗೆ, ಲ್ಯಾಂಗ್ವೇಜ್ ಸೂಪರ್ವಿಷನ್ಗೆ ಅಂತ ಹೋಗಿದ್ದಿಲ್ಲ ಬೆಂಗಳೂರೊಳಗೆ. ಇಲ್ಲಿ ಅದನ್ನು ಕಾಣಲಿಲ್ಲ. ಬಟ್ ಫೋನ್ಪೇದು ಖರೇ ರಾಯಲ್ ಟ್ರೀಟ್ಮೆಂಟ್ ಅಂದರೆ ರಾಯಲ್ ಟ್ರೀಟ್ಮೆಂಟ್ ಅದು. 5 ಸ್ಟಾರ್ ಹೋಟ್ಲ್ ಒಳಗೆ ಉಳಿಸ್ತಾರೆ ನಿಮ್ಮನ್ನು, ಭಾಳ ಚಂದ ನೋಡ್ಕೊತಾರೆ. ಆಮೇಲೆ ಅಲ್ಲಿ ಸೆಟ್ ವಾತಾವರಣ ಭಾಳ ಚಂದ, ಭಾಳ ಲೈವ್ಲಿ ಇರ್ತೈತಿ. ಇಷ್ಟ ಆಯಿತು ನನಗೆ, ಖುಷಿ ಕೊಟ್ಟು. ಎಲ್ಲ ಕ್ಷೇತ್ರದಲ್ಲೂ ಒಂದೊಂದು ಕೈ ಆರ್ಟ್ಸ್ ಬಂದುಬಿಟ್ಟಿದ್ದೀರಾ ಇವಾಗ ಅಲ್ವಾ? ಅದಕ್ಕೆ ಹೇಳೋದು, ಆ ಅಂತ್ಯ ಅನ್ಕೊಬಾರ್ದು. ಆರಂಭ ಯಾವಾಗ ಬೇಕಾದರೂ ಸಿಗ್ಬೋದು ನಮಗೆ, ಎಲ್ಲಿಂದ ಬೇಕಾದರೂ ಸಿಗ್ಬೋದು. ಅದು ಎಷ್ಟು ದೂರ ಬೇಕಾದರೂ ನಮ್ಮನ್ನು ಕರ್ಕೊಂಡು ಹೋಗ್ಬೋದು. ಉಳಿದವರೆಲ್ಲರಿಗೂ ರಿಟೈರ್ಮೆಂಟ್ ಐತಿ, ಆರ್ಟಿಸ್ಟ್ಗಳಿಗೆ ರಿಟೈರ್ಮೆಂಟ್ ಇಲ್ಲ. ಆಯಾ ಟೈಮ್ ನಾವು ತೊಗೊಂಡ್ರೆ ರಿಟೈರ್ಮೆಂಟ್ ಅಷ್ಟೇನೆ. ಆರ್ಟಿಸ್ಟ್ ಯಾವತ್ತೂ ದಣಿಯೋದು ಇಲ್ಲ. ಈ ಥರ ಮನೆ ಕೆಲಸ ಮತ್ತೊಂದು ಅನಿವಾರ್ಯತೆಗೆ ಬಿಟ್ಟರೆ ವಿನಃ ಎನಿ ಟೈಮ್ ವಿ ಆರ್ ರೆಡಿ ಅಲ್ವಾ? ಅದಕ್ಕೆ ಈಗ ನೀವು ಬೇಗ ಇನ್ನೊಂದು ಪ್ರಾಜೆಕ್ಟಿಗೆ ರೆಡಿಯಾಗಿ ಅಂತ ಅನ್ಬೇಕು. ಆ ಥರದ್ದು ಒಂದು ಮನಸ್ಥಿತಿ ನಿಮಗೆ ಬರಬೇಕು. ಆಮೇಲೆ ಇಲ್ಲ ಬರುತ್ತೆ, ಅದು ಅತಿ ಶೀಘ್ರದಲ್ಲೇ. ಅಲ್ಲ, ಆಮೇಲೆ ಅಂದೆ ನಾನು. ಕರೆಕ್ಟ್. ಓಕೆ, ನಾನು ಅದು ಆಮೇಲೆ ನಂಗೆ ಕೇಳಿಸ್ ನನಗೆ. ಫೈನ್, ಓಕೆ, ಡನ್. ನಿಮ್ಮ ಜರ್ನಿ ಹಿಂಗೆ ಸುಖವಾಗಿ ಇನ್ನಷ್ಟು ಉದ್ದ ಇಷ್ಟೇ ರೆಡ್ ಕಾರ್ಪೆಟಲ್ಲೇ ಹೋಗಲಿ ಅಂತ ನಾನು ವಿಶ್ ಮಾಡ್ತಾ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ, ಇಷ್ಟೊಂದು ಟೈಮ್ ನನಗೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ವೆರಿ ಫಸ್ಟ್ ಟೈಮ್ ನನಗೆ ತುಂಬ ಖುಷಿ ಆಗ್ತಾಯಿದೆ. ಒಂದು ಬ್ಯೂಟಿಫುಲ್ ಜರ್ನಿನ, ಅದು ಹೆಣ್ಮಕ್ಳಿಗೋಸ್ಕರನೇ ಮುಡುಪಾಗಿಟ್ಟಿರುವಂಥ ಒಂದು ಎಪಿಸೋಡ್ ಇದು. ಸೊ ನಿಮ್ಮೆಲ್ರಿಗೂ ಖುಷಿ ಕೊಟ್ಟಿರುತ್ತೆ ನನ್ನಷ್ಟೇ ಅಂತ ನಾನು ಭಾವಿಸಿದ್ದೀನಿ. ನನಗಿಲ್ಲಿ ನವರಸಗಳು ಸಿಕ್ಕಿದೆ. ಹೌದು, ಚೆನ್ನಾಗಿ ನಗಿಸಿದ್ದೀರಾ ಆಯಿತಾ. ಒಂದು ಸ್ವಲ್ಪ ಎಮೋಷ್ನಲ್ ಅಂತ ಅನಿಸಿದ್ದು ನಿಜ ವಿನೋದ್ ಸರ್ದು ವಿಷಯದಲ್ಲಿ. ನಿಮ್ಮ ತಂಡ ಹೆಚ್ಚು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಲಿ, ಮತ್ತು ಹೆಚ್ಚು ಹೆಣ್ಮಕ್ಳನ್ನು ಪರಿಚಯಿಸಲಿ, ಹೆಚ್ಚು ವಿಷಯಗಳಲ್ಲಿ ವೆರೈಟಿ ತೊಗೊಂಬರ್ರಿ. ಅಂದರೆ ಬೇರೆ ಬೇರೆ ವಿಷಯದ ಎಲ್ಲ ಕ್ಷೇತ್ರದಾಗೂ ನಾವು ಈಗ ಹೆಣ್ಮಕ್ಳು ಮುಂದದೀವಿ, ಅಥವಾ ಭಾಳ ಫಾಸ್ಟಾಗಿ
ಮಹಿಳಾ ಲೋಕದೊಳಗೆ ಡೆವಲಪ್ಮೆಂಟ್ ಆಗಾಕತ್ತಾವ. ಸೊ ನಿಮ್ಮ ಕಂಟೆಂಟಿಗೆ ಬರೋ ಸಾಧ್ಯನೇ ಇಲ್ಲ ಬರೋಕೆ. ಸೊ ನಿಮ್ಮ ತಂಡಕ್ಕೆ ಒಳ್ಳೆಯದಾಗಲಿ, ನಿಮ್ಮ ಚಾನಲ್ ಹೆಸರು ಇನ್ನಿಷ್ಟು ದೊಡ್ಡದಾಗಲಿ ಅಂತ ನಾನು ಇದು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಿ ಅಲ್ಲ, ಜಯಲಕ್ಷ್ಮಿ ಪಾಟೀಲ್ ಅಂದ ತಕ್ಷಣ ನಿಮಗೆ ಇವಾಗ ಒಂದು ದೊಡ್ಡ ಪಿಕ್ಚರ್ ಕಣ್ಮುಂದೆ ಬಂದಿರುತ್ತೆ. ಎಲ್ಲರಿಗೂ ಅಷ್ಟೇ, ಯಾವತ್ತೂ ಯಾವುದು ಅಂತ್ಯ ಅಂತ ಅಂದ್ಕೊಬಾರ್ದು, ಅದೆಲ್ಲದೂ ಆರಂಭ, ಮತ್ತೊಂದರ ಆರಂಭ ಅಂತ ಅಂದ್ಕೊಬೇಕು. ಸೊ ಆ ಒಂದು ಬ್ಯೂಟಿಫುಲ್ ಥಾಟ್ ಜೊತೆ ಇವತ್ತಿನ ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ಸಿಗೋವರೆಗೂ ನೀವು ನನ್ನ ಮಿಸ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್.